ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ. ಓಂ ಸದಾಶಿವಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಸಾಕ್ಷಿ ಎನ್ನುವಂತಹ ವಿಚಾರ ಶುರು ಮಾಡೋದಕ್ಕೆ ಮುಂಚೆ ಈ ದಿನದ ಈ ಸತ್ಸಂಗವನ್ನ ಈ ಮೂರು ಮಹಾತ್ಮರಿಗೆ, ನನ್ನ ಮಾರ್ಗದರ್ಶಕರಾದಂತಹ ಶ್ರೀ ಪ್ರಭುಜಿ ಅವರಿಗೆ, ಮತ್ತೆ ನನ್ನ ಪ್ರೇರಕರಾದಂತಹ ಶ್ರೀ ನಿಸರ್ಗದತ್ತ ಮಹಾರಾಜ್, ಮತ್ತೆ ಶ್ರೀ ರಮಣ ಮಹರ್ಷಿ, ಹಾಗೂ ಇನ್ನೆಲ್ಲ ಜ್ಞಾನಿಗಳ ಚರಣಗಳಲ್ಲಿ ಶಿರಸ ಬಾಗ್ತಾ ಅವರ ಕೃಪೆಯನ್ನ ಕೋರಿ ಈ ದಿನದ ಸತ್ಸಂಗವನ್ನ ಪ್ರಾರಂಭ ಮಾಡೋಣ. ಸಾಕ್ಷಿ ಅನ್ನೋದಕ್ಕೆ ಎರಡು ಅರ್ಥ ಉಂಟು. ಸ್ಥೂಲದಲ್ಲಿ ಮತ್ತೆ ಭೌತಿಕದಲ್ಲಿ, ಇನ್ನೊಂದು ಆಧ್ಯಾತ್ಮಿಕವಾಗಿ. ಈ ಎರಡು ಅರ್ಥ, ಒಂದರ ಅರ್ಥ ಸಾಕ್ಷಿಗೆ ಬೆಳಕು. ಹೇಗೆ ನಾಟಕದ ರಂಗಮಂಚದ ಮೇಲೆ ಬೆಳಕು ಚೆಲ್ಲತ್ತೋ, ಬೆಳಕಿನ ವಿನ್ಯಾಸ, ಸಾಕ್ಷಿ ಹಾಗೆ ಬೆಳಕು. ವೇದಿಕೆ ಮೇಲಿರ್ತಕ್ಕಂಥ ನಟ ನಟಿಯರು ಬಂದು ಹೋಗೋದರ ಮೇಲೆಲ್ಲ, ಅದರ ಮೇಲಿನ ರಂಗಸಜ್ಜಿಕೆಗಳ ವಸ್ತುಗಳ ಮೇಲೆಲ್ಲ ಸಾಕ್ಷಿ ಬೆಳಕು ಹೇಗೆ ಚೆಲ್ಲತ್ತೋ, ಆ ನಾಟಕ ದೀಪಿಕ ಹೇಗೆ ಬೆಳಕು ಚೆಲ್ಲತ್ತೋ, ಹಾಗೆ ಸಾಕ್ಷಿ ಸೃಷ್ಟಿಯ ಪ್ರತಿಯೊಂದು ವಸ್ತುವಿನ ಮೇಲೂ, ಪ್ರತಿಯೊಂದು ಜೀವಿಯ ಮೇಲೂ ಬೆಳಕನ್ನ ಚೆಲ್ಲುವಂತಹ ಒಂದು ಕ್ರಿಯೆ ತನ್ನಷ್ಟಕ್ಕೆ ತಾನೇ ಮಾಡ್ತಾ ಇರುತ್ತೆ. ಇನ್ನೊಂದು ಅರ್ಥದಲ್ಲಿ ಸಾಕ್ಷಿ ಅಂದ್ರೆ ವೀಕ್ಷಕ ಅಂತ. ಇದು ಲೌಕಿಕ ರೂಢಿಯಲ್ಲಿ ಇರುವಂತಹ ಅರ್ಥ. ಅಂತೆಯೇ ಶಕ್ತಿ ಮತ್ತೆ ವ್ಯಕ್ತಿ ಅಂತ. ನ್ಯಾಯಾಲಯದಲ್ಲಿ ಕೂಡ ಸಾಕ್ಷಿ ಆಧಾರ ಬೇಕು ಅಂದ್ರೆ ಸಾಕ್ಷಿ ಯಾರು? ಯಾವುದೇ ಪಕ್ಷಪಾತವಿಲ್ಲದೆ ಸತ್ಯವನ್ನ ಆ ಸಾಕ್ಷಿಯ ಮಂಟಪದ ವೇದಿಕೆಯ ಮೇಲೆ, ನ್ಯಾಯಾಲಯದ ವೇದಿಕೆ ಮೇಲೆ ನಿಂತು ಇದ್ದದ್ದು ಇದ್ದ ಹಾಗೆ ಹೇಳುವಂತಹ ಒಬ್ಬ ವ್ಯಕ್ತಿಗೆ ಸಾಕ್ಷಿ ಅಂತ ಹೇಳ್ತೀವಿ. ನ್ಯಾಯದ ಚೌಕಟ್ಟಿನಲ್ಲಿ, ನ್ಯಾಯಾಲಯದ ಚೌಕಟ್ಟಿನಲ್ಲಿ ಯಾರು ಹಾಗೆ ಹೇಳೋದಿಕ್ ಸಾಧ್ಯ? ಯಾರು ಸತ್ಯವನ್ನ, ಘಟನೆಯನ್ನ ವೀಕ್ಷಿಸಿದರೋ, ಯಾರು ಮನಸ್ಸನ್ನ ಯಾವುದೇ ಪಕ್ಷಪಾತವಿಲ್ಲದೆ ಪರ ಅಥವಾ ವಿರುದ್ಧದ ಪಕ್ಷದ ಕಡೆಗೆ ವಾಲೋದಿಲ್ವೋ, ಯಾರು ನ್ಯೂಟ್ರಲ್ ಆಗಿರ್ತಾರೋ ಅಂಥವರು ಸಾಕ್ಷಿಯಾಗಿ ಇರಬಹುದು ನಿಜವಾಗಿಯೂ, ಅಲ್ವಾ? ಹಾಗೆ ನಾವು ವೀಕ್ಷಕ ಯಾರು ನೋಡ್ತಾರೋ ಅವನೇ ಸಾಕ್ಷಿ ಅಂತ ಸಾಮಾನ್ಯವಾಗಿ ಜೀವನದಲ್ಲಿ ಹೇಳಬಹುದು. ದ ಸೀಯರ್ ಆಫ್ ಈವೆಂಟ್ಸ್ ಈಸ್ ಅ ವಿಟ್ನೆಸ್. ವಿಟ್ನೆಸ್ ಅಂದ್ರೆ ಲೈಟ್ ಅಂತನೂ ಅರ್ಥ ಆಗತ್ತೆ, ವಿಟ್ನೆಸ್ ಅಂದ್ರೆ ಸಿಯರ್ ಅಂತಾನೂ ಅರ್ಥ ಆಗತ್ತೆ. ಸೊ ಈ ಎರಡೂ ಅರ್ಥದಲ್ಲಿ ವ್ಯಕ್ತಿ, ಆದರೆ ವ್ಯಕ್ತಿಗೆ ಶಕ್ತಿ ಇಲ್ಲದೆ ವ್ಯಕ್ತಿ ಇಲ್ಲ, ಬೆಳಕಿಲ್ಲದೆ ಸಾಕ್ಷಿ ಇಲ್ಲ. ಬೆಳಕು ಅಂದ್ರೆ ಇಲ್ಲಿ ಚೇತನ,
ಪ್ರಜ್ಞೆ ಎನ್ನುವ ಅರ್ಥದಲ್ಲಿ ಬಳಸುವಂಥದ್ದು. ಸೊ ವೀಕ್ಷಕನಾದ್ರೂ ಯಾವುದಾದ್ರೂ ಒಂದು ಘಟನೆಯನ್ನ, ವಸ್ತುವನ್ನ, ಮತ್ತೊಂದು ಜೀವವನ್ನ ವೀಕ್ಷಿಸಬೇಕಾದರೆ, ರೂಪವನ್ನ ವೀಕ್ಷಿಸಬೇಕಾದ್ರೆ ಅವನಿಗೆ ಒಳಗಿನಿಂದ ಚೈತನ್ಯ ಇರಬೇಕು. ಚೈತನ್ಯ ಮನಸ್ಸಿಗೆ ಕೆಲಸ ಮಾಡಬೇಕು. ಮನಸ್ಸು ಇಂದ್ರಿಯಗಳಿಗೆ ಪ್ರಚೋದನೆ ಮಾಡಬೇಕು. ಇಂದ್ರಿಯಗಳು ವಸ್ತುಗಳನ್ನ ನೋಡಬೇಕು. ಆವಾಗ ವೀಕ್ಷಿಸಲು ಸಾಧ್ಯ ಎನ್ನುವಂತಹ ವಿಚಾರ ನಮಗೆಲ್ಲ ಗೊತ್ತಿದೆ. ಇದರ ಬಗ್ಗೆ ಇನ್ನೇನು ಹೆಚ್ಚು ಇದು ಮಾಡಬೇಕಾಗಿಲ್ಲ. ಆದರೆ ಸಾಕ್ಷಿ ಸಾಕ್ಷಿ ಸಾಕ್ಷಿಯಾಗಿಯೇ ಬೆಳಕಾಗಿಯೇ ಇದ್ರೆ ಸಾಕ್ಷಿಗೆ ಕಥೆ ಏನೂ ಇಲ್ಲ. ಸಾಕ್ಷಿ ವ್ಯಕ್ತಿಯಾಗಿ, ಸಾಕ್ಷಿ ಭಾವವನ್ನ ಹೊತ್ತು ವೀಕ್ಷಕನಾಗಿ ವ್ಯಕ್ತಿಯಾಗಿ ಮಾರ್ಪಾಟಾದಾಗ ಸಾಕ್ಷಿಯ ಕಥೆ ಪ್ರಾರಂಭ ಆಗತ್ತೆ. ಅದನ್ನೇ ಇವತ್ತು ಸ್ವಲ್ಪ ವಿಚಾರ ಮಾಡೋದಿಕ್ಕೆ ಹೊರಟಿರೋದು. ಸೊ ಸಾಕ್ಷಿ ಅನ್ನುವಂಥ ಒಂದು ಬೆಳಕು ಮೂಲ ವಸ್ತು, ಚೇತನ, ಕಾನ್ಶಿಯಸ್ನೆಸ್, ವಿಟ್ನೆಸ್. ವಿಟ್ನೆಸ್ ಅಂದ್ರೆ ಲೈಟ್ ಆಫ್ ದ ಸೆಲ್ಫ್ ಎನ್ನುವುದು. ಈ ಬೆಳಕು ಮೊದಲು ಒಂದು ವಸ್ತುವಿನ ಮೇಲೆ, ಜಡವಾದ ವಸ್ತುವಿನ ಮೇಲೆ ಬಿದ್ದಾಗ ಏನಾಗತ್ತೆ? ಆ ವಸ್ತು ನಮ್ಮ ಕಣ್ಣಿಗೆ ಗೋಚರ ಆಗತ್ತೆ, ನಮ್ಮ ಚಕ್ಷುಗೆ ಗೋಚರ ಆಗತ್ತೆ. ಅಂತೆ ನಮ್ಮ ಈ ಬುದ್ಧಿ ಮೇಲೆ, ಬುದ್ಧಿ ಯಾವಾಗಲೂ ಮೂಲತಃ ಜಡವಾದ ವಸ್ತು. ಬುದ್ಧಿಗೆ ತನ್ನದೇ ಆದ ಸ್ವಂತ ಚೇತನವಿಲ್ಲ. The intellect has no capability of its own. It has no consciousness of its own. ಸೊ ಸಾಕ್ಷಿಯ ಬೆಳಕು ಬುದ್ಧಿಯ ಮೇಲೆ ಬಿದ್ದಾಗ ಜಡವಾದಂತ ಬುದ್ಧಿ ಜೀವ ತುಂಬುತ್ತೆ. ಪ್ರಪ್ರಥಮವಾದ ಜನನ, ಮನುಷ್ಯನ ಜನನ, ಯಾವುದೇ ಜೀವಿಯ ಜನನ ಸಾಕ್ಷಿಯ ಬೆಳಕು ಜಡವಾದ ಬುದ್ಧಿಯ ಮೇಲೆ ಬಿದ್ದಾಗ, ಪ್ರತಿಬಿಂಬಿಸಿದಾಗ, ಹೇಗೆ ಸೂರ್ಯನ ಕಿರಣ ನೀರಿನ ಮೇಲೆ ಪ್ರತಿಬಿಂಬಿಸಿದಾಗ ನೀರು ಪ್ರಕಾಶಗೊಳ್ಳುತ್ತೋ, ನೀರಿನಲ್ಲಿ ಇರುವಂತಹ ವಸ್ತುಗಳು, ಹುಲ್ಲು, ಕಡ್ಡಿ, ಕಸ ಅಥವಾ ಹುಳ ಎತ್ತಿ ಕಾಣುತ್ತೋ, ಹಾಗೆ ಸಾಕ್ಷಿಯ ಬೆಳಕು ನಮ್ಮ ಬುದ್ಧಿಯ ಮೇಲೆ ಪ್ರತಿಬಿಂಬಿಸಿದಾಗ ಜೀವ ಉತ್ಪತ್ತಿಯಾಗುತ್ತೆ. ಅದಕ್ಕೆ ಆ ಪ್ರತಿಬಿಂಬಕ್ಕೆ ದೃಕ್ ದೃಶ್ಯ ವಿವೇಕದಲ್ಲಿ ಚಿತ್ ಛಾಯಾ ಅಂತ ಅಂತಾರೆ. ಬೇರೆ ಕಡೆ ಉಪನಿಷತ್ತುಗಳು ಮತ್ತಿನ್ನಿತರ ವೇದಾಂತ ಗ್ರಂಥಗಳಲ್ಲಿ ಚಿದಾಭಾಸ ಅಂತನೂ ಅದಕ್ಕೆ ಹೇಳ್ತೀವಿ. ಈಗ ಚಿತ್ ಛಾಯಾ ಅಂದ್ರೆ ಚಿತ್ ಅಥವಾ ಬೆಳಕಿನ ಪ್ರತಿಬಿಂಬ. ಸೂರ್ಯನ ಕಿರಣ ಹೇಗೆ ನೀರಿನ ಮೇಲೆ ಪ್ರತಿಬಿಂಬಿಸುತ್ತೋ ಹಾಗೆ ಸಾಕ್ಷಿಯ ಬೆಳಕು ಬುದ್ಧಿಯ ಮೇಲೆ ಪ್ರತಿಬಿಂಬಿಸಿದಾಗ ಬುದ್ಧಿ ಚೇತನಗೊಳ್ಳುತ್ತೆ, ಜೀವಂತವಾಗುತ್ತೆ. ಬುದ್ಧಿ ಜೀವಂತವಾದಾಗ ಪ್ರಪ್ರಥಮವಾಗಿ ಉಂಟಾಗೋದು ನಾನು ಎನ್ನುವಂತಹ ಒಂದು ಭಾವನೆ, ಒಂದು ಯೋಚನೆ. ಆ ನಾನು ಎನ್ನುವ ಯೋಚನೆಗೆ ಯಾವುದೇ ವಸ್ತುವಿನ ಮತ್ತಿನ್ನೊಂದು ವಸ್ತುವಿನ ಅಂಟುವಿಕೆ ಇಲ್ಲ, ಬೆಸುಗೆ ಇಲ್ಲ. ತಾನೇ ಸ್ವಂತವಾಗಿ ನಾನು ಅಂತ ನಿಲ್ಲುತ್ತೆ. ಆದ್ರೆ ಜಡವಾದ ವಸ್ತು ಚೇತನಗೊಂಡಾಗ, ಜೀವ ತುಂಬಿದಾಗ ಅದು ತನ್ನಷ್ಟಿಗೆ ತಾನೇ ಇರುತ್ತಾ? ಇರಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಅದಕ್ಕೆ ಒಂದು ಚೈತನ್ಯ ಅಥವಾ ಎನರ್ಜಿ ತುಂಬಿ ಬಂದಿದೆ. ಯಾತ್ರಿಂದ? ಚಿತ್ ಛಾಯೆಯಿಂದ, ಸಾಕ್ಷಿಯ ಪ್ರತಿಬಿಂಬದಿಂದ. ಸೊ ಅದಕ್ಕೆ ಅದು ಎರಡು ರೂಪವಾಗಿ ಕಾಣಿಸ್ಕೊಳ್ಳತ್ತೆ. ಒಂದು ಅಹಂಕಾರ, ಮತ್ತಿನ್ನೊಂದು ಅಂತಃಕರಣ.
ಚಿತ್ ಛಾಯೆ ಅಥವಾ ಬುದ್ಧಿಯ ಎರಡು ರೂಪಗಳೇ, ತನ್ನದೇ ಆದ ರೂಪಗಳೇ, ಒಂದು ಅಹಂಕಾರ, ಇನ್ನೊಂದು ಅಂತಃಕರಣ ಅಂತ ದೃಗ್ದೃಶ್ಯ ವಿವೇಕ ಹೇಳುತ್ತೆ. ಈ ಎರಡು ರೂಪಗಳು ಉದ್ಭವಿಸಿದಾಗ ಅಲ್ಲಿ ಕಥೆ ಪ್ರಾರಂಭ. ದೃಗ್ದೃಶ್ಯ ವಿವೇಕ 6ನೇ ಶ್ಲೋಕ ಏನ್ ಹೇಳುತ್ತೆ? ಚಿಚ್ಛಾಯಾ ವೇಷತೋ ಬುದ್ಧೋ ಭಾನಂ ಧೀಸ್ತು ದ್ವಿಧಾ ಸ್ಥಿತ ಏಕಾಹಂಕಾರ ಕೃತಿರನ್ಯ ಸ್ಯಾದಂತಹ ಕರಣ ರೂಪಾಣಿ. ಚಿತ್ ಛಾಯಾ ವೇಷತೋ ಬುದ್ಧೌ. ಚಿತ್ ಛಾಯೆ ಆವೇಶ, ಬುದ್ಧಿಯಲ್ಲಿ ಆವೇಶಗೊಂಡಾಗ, ಅಂದ್ರೆ ಬುದ್ಧಿಯಲ್ಲಿ ಪ್ರತಿಬಿಂಬಿಸಿದಾಗ, ಬುದ್ಧಿ ಅದರಿಂದ ಮಾರ್ಪಾಟು ಹೊಂದಿದಾಗ, ಧೀಸ್ತು ದ್ವಿಧಾ ಸ್ಥಿತ. ಧೀ ಅಂದ್ರೆ ಬುದ್ಧಿಗೆ ಎರಡು ರೀತಿ ರೂಪಾಂತರ ಆಗತ್ತೆ. ಏಕ ಅಹಂಕಾರ ಕೃತಿ, ಒಂದು ಅಹಂಕಾರ, ಇನ್ನೊಂದು ಅಂತಃಕರಣ ರೂಪಿಣಿ, ಇನ್ನೊಂದು ಅಂತಃಕರಣ. ಒಂದು ಬೀಜ ಎರಡು ಸಣ್ಣ ಮೊಳಕೆಯಾಗಿ, ಒಂದು ಮೊಳಕೆ ಹೊರಡು ಎರಡು ರಂಬೆಗಳಾಗಿ ಹುಟ್ಟಿದ್ರೆ ಅಲ್ಲಿಂದ ಅನೇಕಾನೇಕ ಸೃಷ್ಟಿಗಳು ಆರಂಭವಾಗುತ್ತೆ. ಈ ಕೆಳಗಿನ ಒಂದು ಚಿತ್ರದಲ್ಲಿ ನಾವು ಒಂದು ಟ್ರಂಕ್ ಅಥವಾ ಮರದ ಖಂಡರಿನಲ್ಲಿ ಎರಡು ಸಣ್ಣ ರಂಬೆಗಳು ಕಾಣ್ತಾ ಇದೆ. ರಂಬೆಗಳು ರಂಬೆಯಾಗಿಯೇ ಉಳಿಯಲ್ಲ, ಎಲೆ ಬಿಡುತ್ತೆ, ಎಲೆಯಿಂದ ಹೂ ಬಿಡುತ್ತೆ, ಹೂವು ಕಾಯಿ ಆಗತ್ತೆ, ಕಾಯಿ ಹಣ್ಣಾಗತ್ತೆ, ಹಣ್ಣಿನಲ್ಲಿ ಬೀಜ ಇರುತ್ತೆ, ಆ ಬೀಜ ಭೂಮಿಗೆ ತಾಕಿದಾಗ ಮತ್ತೊಂದು ಗಿಡ ಹುಟ್ಟುಕೊಳ್ಳುತ್ತೆ. ಇಡೀ ಸೃಷ್ಟಿಯೇ ಇವೆರಡರಿಂದ ಪ್ರಾರಂಭ ಆಗೋಗುತ್ತೆ. ಎರಡು ವಿಚಾರದಿಂದ. ಚಿಚ್ಛಾಯೆ ಬುದ್ಧಿಯನ್ನ ಪ್ರಚೋದಿಸುತ್ತೆ, ಜೀವ ತುಂಬತ್ತೆ ಬುದ್ಧಿಗೆ. ಆ ಬುದ್ಧಿ ಎರಡು ರೂಪ ತಾಳುತ್ತೆ, ಒಂದು ಅಹಂಕಾರ, ಎರಡನೇದು ಅಂತಃಕರಣ. ಈ ಎರಡು ರೂಪ ತಾಳೋದಿಕ್ ಮುಂಚೆ ಸಾಕ್ಷಿಯಾಗಿಯೇ ಇರುತ್ತೆ, ಸಾಕ್ಷಿ ಬೆಳಕಾಗಿಯೇ ಇರುತ್ತೆ, ಅದಕ್ಕೆ ಯಾವ ಕಥೆಯೂ ಇಲ್ಲ. ಈಗಿನಿಂದ, ಈ ಎರಡು ರೂಪ ತಾಳಿದಾಗಲಿಂದ ಕಥೆ ಪ್ರಾರಂಭ. ಅಹಂಕಾರ ಮತ್ತೆ ಅಂತಃಕರಣ ಎರಡು ಒಂದಕ್ಕೊಂದು, ಬುದ್ಧಿ ಅಹಂಕಾರ ಬುದ್ಧಿಯೊಂದಿಗೆ, ಅಂತಃಕರಣದೊಂದಿಗೆ, ದೇಹದೊಂದಿಗೆ ಸಂಬಂಧ ಹೊಂದಿಕೊಂಡು ಅನೇಕ ಪ್ರಕರಣಗಳನ್ನ ಸೃಷ್ಟಿಸುತ್ತೆ, ಒಂದು ಜಗತ್ತನ್ನೇ ಸೃಷ್ಟಿಸ್ಬಿಡುತ್ತೆ. ವಿಶೇಷವಾಗಿ ಜೀವ ಎನ್ನುವ ಭಾವನೆಯ ಸೃಷ್ಟಿ ಇವೆರಡರಿಂದ ಪ್ರಾರಂಭ. ನಾನು, ಈ ವ್ಯಕ್ತಿ ಎನ್ನುವಂತಹ ವಿಚಾರ ಈ ಎರಡು ಅಂಶಗಳಿಂದ ಪ್ರಾರಂಭ ಆಗುತ್ತೆ. ಅಹಂಕಾರ ರೂಪಗೊಂಡಾಗ ಅದು ಮೂರು ಕಡೆ ತನ್ನ ಸಂಬಂಧವನ್ನ ಹೆಣಿಯತ್ತೆ. ಒಂದು ಅಹಂಕಾರ ಚಿಚ್ಛಾಯೆ, ತನ್ನ ಪ್ರತಿಬಿಂಬಿಸಿದಂತಹ ಒಂದು ವಸ್ತು, ಜಡವಸ್ತು, ಚೇತನಗೊಂಡಂತಹ ಜೀವ ತುಂಬಿದ ಒಂದು ವಸ್ತು ಅಂದ್ರೆ ಚಿಚ್ಛಾಯೆ ಒಂದಿಗೆ ಸಂಬಂಧ ಹೊಂದ್ಕೊಳ್ಳುತ್ತೆ. ಎರಡನೇದು ದೇಹದೊಂದಿಗೆ ಸಂಬಂಧ ಕಟ್ಟಿ ಹಾಕೊಳ್ಳುತ್ತೆ. ಮೂರನೇದು ಅಹಂಕಾರ ಸಾಕ್ಷಿಯೊಂದಿಗೆ, ಮೂಲ ಸಾಕ್ಷಿಯೊಂದಿಗೂ ಸಂಬಂಧ ಕಟ್ಟಿ ಹಾಕತ್ತೆ. ನಿಜವಾಗಿಯೂ ಅಹಂಕಾರ ಆಕ್ಚುಲಿ ಇದೆಯೋ ಇಲ್ವೋ ಎನ್ನುವಂತಹ ಪ್ರಶ್ನೆ, ಅದು ಇನ್ನೂ ಸ್ವಲ್ಪ ಮುಂದೆ ಹೋದಂತೆ ನೋಡೋಣ. ಆದ್ರೆ ಈ ಅಹಂಕಾರ ಈ ಮೂರರೊಂದಿಗೆ ಸಂಬಂಧ ಬೆಳೆಸಿದಾಗ, ಚಿಚ್ಛಾಯೆ ದೇಹ ಸಾಕ್ಷಿಯೊಂದಿಗೆ ಅಹಂಕಾರ ಬೆಸುಗೆ ಹಾಕಿದಾಗ
ಆ ಸಂಬಂಧ ಯಾತರಿಂದ ಆಗತ್ತೆ ಅಂದ್ರೆ ಚಿತ್ ಛಾಯೆ ಚಿದಾಭಾಸದಿಂದ, ಅಂದ್ರೆ ಮನಸ್ಸಿನೊಂದಿಗೆ ಇರ್ತಕ್ಕಂಥ ಸಂಬಂಧ ಅಹಂಕಾರದ್ದು ಸಹಜವಾಗಿಯೇ ಆಗತ್ತೆ. ಯಾಕೆ ಸಹಜ ಅಂತೀವಿ? ಎಲ್ಲಿ ಬೆಳಕು ನೀರಿನ ಮೇಲೆ ಬೀಳತ್ತೋ ಪ್ರತಿಬಿಂಬ ಅನಿವಾರ್ಯ. ಪ್ರತಿಬಿಂಬ ಬಿದ್ದಾಗ ನೀರು ಕೂಡ ಬೆಳಗೋದು ಅನಿವಾರ್ಯ. ಹಾಗೆಯೇ ಚಿಚ್ಛಾಯ ಇದ್ದಾಗ ಅಹಂಕಾರ ಜನನವಾಗೋದು ಸಹಜ, ಅನಿವಾರ್ಯ. ಅದಕ್ಕೆ ದೃಕ್ದೃಶ್ಯ ವಿವೇಕ ಈ ಸಂಬಂಧಕ್ಕೆ ಸಹಜಂ ಅಂತ ಹೇಳುತ್ತೆ. ಸಹಜಂ ಅಂದ್ರೆ ಸಹಜವಾಗಿ ಜನನವಾಗಿರ್ತ ಬೆಳೆಸಿಕೊಂಡಂತ ಈ ಸಂಬಂಧ. ಇನ್ನೊಂದು ಕಡೆ ಅಹಂಕಾರ ದೇಹದೊಂದಿಗೆ ಸಂಬಂಧ ಬೆಳೆಸುತ್ತೆ. ದೇಹದೊಂದಿಗೆ ಸಂಬಂಧ ಬೆಳೆಸುವಂತಹ ಕಾರಣ ಏನು? ತಿಳಿದವರು ಹೇಳೋದು, ಅಹಂಕಾರ ದೇಹದೊಂದಿಗೆ ಅಂಟ್ಕೊಳ್ಳೋದು, ಗುರ್ತಿಸ್ಕೊಳ್ಳೋದು ಕರ್ಮದಿಂದ ಬಂದಂತಹ ಸಂಬಂಧ. ಹಾಗೆ ಅಹಂಕಾರ ಸಾಕ್ಷಿಯೊಂದಿಗೆ ಅಂಟಿಕೊಳ್ಳುವಾಗ, ನಾನೇ ಸಾಕ್ಷಿ ಅಂತ ಅಹಂಕಾರ ಕ್ಲೇಮ್ ಮಾಡುವಾಗ, ಘೋಷಿಸುವಾಗ, ಅದಕ್ಕೆ ಕಾರಣ ಏನು? ಏನಿರಬಹುದು? ಅದಕ್ಕೆ ಕಾರಣ ಅವಿದ್ಯೆ ಅಥವಾ ಅಜ್ಞಾನ ಅಂತ. ನೋಡಿ, ಈ ಮೂರು. ಒಂದು, ನಾನು ಮನಸ್ಸು ಅಥವಾ ಚಿಚ್ಛಾಯೆ ಅನ್ನೋದು. ಅದು ಸಹಜವಾದಂತ ಸಂಬಂಧ. ನಾನು ದೇಹ ಎನ್ನುವಂತಹ ಭಾವನೆ ಹೊಂದುವಂತಹದ್ದು. ಅದು ಕರ್ಮದಿಂದ ಅಂಟಿಕೊಂಡಂತಹ ಸಂಬಂಧ. ನಾನೇ ಸಾಕ್ಷಿ ಅಂತ ಅಹಂಕಾರದಿಂದ ರೂಪದಲ್ಲಿದ್ದಾಗಲೇ ಮೆರೆಯೋದು. ಅಂದ್ರೆ ಸಾಕ್ಷಿಯ ಶಕ್ತಿಯನ್ನ ನನ್ನದಾಗಿ ಲಪಟಾಯಿಸ್ಕೊಳ್ಳೋದು. ಅದು ಅಜ್ಞಾನದಿಂದ ಬಂದಂತಹ ಒಂದು ತಪ್ಪು ಕಲ್ಪನೆ. ಯಾಕೆಂದ್ರೆ ಅಹಂಕಾರಕ್ಕೆ ಅಸ್ತಿತ್ವ ಎಲ್ಲಿದೆ? ಸಾಕ್ಷಿ ಇದ್ದರೆ ಮಾತ್ರ ಚಿಚ್ಛಾಯೆ ಇರೋದು. ಚಿಚ್ಛಾಯೆ ಇದ್ರೆ ಮಾತ್ರ ಮನಸ್ಸು ಬೆಳಗೋದು, ಜೀವ ತುಂಬೋದು. ಮನಸ್ಸು ಬೆಳಗಿದ್ರೆ ಮಾತ್ರ ಅಹಂಕಾರ ಉತ್ಪತ್ತಿಯಾಗೋದು. ಅಹಂಕಾರ ಉತ್ಪತ್ತಿಯಾದ್ರೆ ಮಾತ್ರ ನಾನು ದೇಹ ಎನ್ನುವಂತಹ ಭಾವನೆ ಬರೋದು. ಸೊ ಎಲ್ಲದಕ್ಕೂ ಮೂಲ ಸಾಕ್ಷಿಯ ಬೆಳಕು ಅಲ್ವಾ? ಸಾಕ್ಷಿಯ ಬೆಳಕಿಲ್ದೆ ಇವ್ ಮೂರೂ ಯಾವುದೂ ಇಲ್ಲ, ಸ್ವಂತವಾಗಿ ಇಲ್ಲ ಎನ್ನುವಂತಹ ವಿಚಾರ. ತಮ್ಮಷ್ಟಕ್ಕೆ ತಾವೇ ಇಲ್ಲ. ಅವಲಂಬನೆಯ ಜೀವನ ಇವೆಲ್ಲ. ಈ ಮೂರು ಚಿಚ್ಛಾಯೆ, ಅಹಂಕಾರ, ದೇಹದ್ದು. ಆದ್ರಿಂದ ಅಹಂಕಾರ ತನ್ನದೇನೂ ಅಲ್ಲದಿದ್ದರೂ ಸಾಕ್ಷಿಯ ಶಕ್ತಿ, ಅಂದ್ರೆ ಬೆಳಕಿನ ಶಕ್ತಿ, ಯೋಚನಾ ಶಕ್ತಿ, ನನ್ನ ಬುದ್ಧಿ ಶಕ್ತಿ ನನ್ನದು ಅಂತ ಅಹಂಕಾರ ತಾನ್ ಕ್ಲೇಮ್ ಮಾಡುತ್ತೆ. ಅದು ಅಜ್ಞಾನದಿಂದ, ಅವಿದ್ಯೆಯಿಂದ. ನಾನು ಮನಸ್ಸು, ನನಗೆ ಭಾವನೆಗಳಿವೆ, ನನ್ನ ಮನಸ್ಸು ನನಗೆ ಯೋಚನಾ ಶಕ್ತಿ ಇದೆ ಎನ್ನುವಂತಹ ಒಂದು ಶಕ್ತಿಯನ್ನ ಅಹಂಕಾರ ಕ್ಲೇಮ್ ಮಾಡುತ್ತೆ. ಅದು ಸಹಜವಾದಂತಹ ಒಂದು ಗಳಿಕೆ, ಒಂದು ಕ್ಲೇಮ್. ಯಾಕೆ ಅಂದ್ರೆ ಅದರ ಸಂಬಂಧ ಸಹಜ. ನಾನು ಕರ್ತೃ ಅಂತ ಈ ದೇಹದೊಂದಿಗೆ ಸಂಬಂಧ ಇಟ್ಕೊಳ್ಳುತ್ತೆ. ಅದು ಕರ್ಮದಿಂದ ಬಂದಂತಹ ಸಂಬಂಧ. ಸೊ ಅದಕ್ಕೆ ಈ ಮೂರು ಸಂಬಂಧಗಳು ಅಹಂಕಾರ ಹೊಂದಿದಾಗ, ಈ ಮೂರು ವಸ್ತುಗಳೊಂದಿಗೆ ಸಂಬಂಧ ಅಹಂಕಾರ ಹೊಂದಿದಾಗ, ಒಂದು ಸಹಜವಾಗಿ ಇರ್ತಕ್ಕಂಥ ಸಂಬಂಧ, ಇನ್ನೊಂದು ಕರ್ಮದಿಂದ ಬಂದಂತಹ ಸಂಬಂಧ, ಇನ್ನೊಂದು ಅಜ್ಞಾನದಿಂದ ಮೂಡಿದಂತಹ ಒಂದು ಸಂಬಂಧ. ನಿಜವಾಗಿಯೂ ಸಂಬಂಧ ಇಲ್ಲವೇ ಇಲ್ಲ. ಅದು ನೋಡೋಣ. ಯಾಕೆಂದ್ರೆ
ಸಾಕ್ಷಿ ಅನ್ನೋದು ಪಾರಮಾರ್ಥಿಕ ಸತ್ಯ. ಅಹಂಕಾರ ಅನ್ನೋದು ಇಲ್ಲವೇ ಇಲ್ಲ, ಆ ಮಟ್ಟದ ಸತ್ಯದಲ್ಲಿಯೇ ಇಲ್ಲ, ಬೇರೆ ಮಟ್ಟದ ವ್ಯಾವಹಾರಿಕ ಸತ್ಯ. ಎಚ್ಚರವಾಗಿದ್ದಾಗ ನಾನು ಎನ್ನುವ ಭಾವನೆ ಬರುತ್ತೆ, ಕನಸಿನಲ್ಲಿ ಸ್ವಲ್ಪ ಸ್ವಲ್ಪವಾಗಿ ಮಂಜು ಮಂಜಾಗಿ ನಾನು ಎನ್ನುವ ಭಾವನೆ ಬರುತ್ತೆ, ಗಾಢ ನಿದ್ರೆಯಲ್ಲಿ ನಾನು ಎನ್ನುವ ಭಾವನೆ ಇರೋದೇ ಇಲ್ಲ. ಸೊ ಅಹಂಕಾರ ಮತ್ತೆ ಸಾಕ್ಷಿ ಬೇರೆ ಬೇರೆ ಮಟ್ಟದಲ್ಲಿರೋದ್ರಿಂದ ಸಾಕ್ಷಿಯೊಂದಿಗೆ ಅಹಂಕಾರ ಸಂಬಂಧ ಬೆಳೆಸ್ಕೊಳ್ಳೋದಿಕ್ ಸಾಧ್ಯನೇ ಇಲ್ಲ. ಮೆಡಿಟೇಷನ್ ತಿರ್ಗಾ ಓಪನ್ ಮಾಡ್ಕೊಳ್ಳ. ಸೊ ಈಗ ಸಾಕ್ಷಿಯ ಬಗ್ಗೆ ಏನು ಸಂಬಂಧ ಎನ್ನುವಂಥ ಒಂದು ವಿಚಾರ ನಾವು 1 ನಿಮಿಷ ಕಣ್ಣನ್ನ ಮುಚ್ಚಿ ಧ್ಯಾನ ಮಾಡೋಣ. ಹಾಗೆಯೇ ಕಣ್ಣನ್ನ ಮುಚ್ಕೊಳ್ಳಿ. ಸಾಕ್ಷಿಯ ಬೆಳಕು ನಮ್ಮ ಬುದ್ಧಿಯ ಮೇಲೆ, ಅಂತಃಕರಣದ ಮೇಲೆ ಬಿದ್ದಿದೆ. ಮನಸ್ಸು ಬುದ್ಧಿ ಆ ಪ್ರತಿಬಿಂಬದಿಂದ, ಸಾಕ್ಷಿಯ ಬೆಳಕಿನ ಪ್ರತಿಬಿಂಬದಿಂದ ಜೀವಂತಗೊಂಡಿದೆ. ಅಂದರೆ ಬುದ್ಧಿಗೆ ಯೋಚನಾ ಶಕ್ತಿ ಬಂದಿದೆ. ಜೀವ ತುಂಬಿದ ಬುದ್ಧಿ ತಾನು ತನ್ನ 2 ರೂಪವನ್ನ ರೂಪಿಸ್ಕೊಳ್ತಾ ಇದೆ. ಒಂದು ಅಹಂಕಾರ, ಮತ್ತೊಂದು ಅಂತಃಕರಣ. ಅಹಂಕಾರ ಚಿದಾಭಾಸದೊಂದಿಗೆ ಸಂಬಂಧ ಸಹಜವಾಗಿ ಹೊಂದಿದೆ. ಹೇಗೆ ನೀರು ಬೆಳಕಿನ ಪ್ರತಿಬಿಂಬ ಅನ್ಯೋನ್ಯವಾಗಿ ಬೇರ್ಪಡಿಸಲಾಗದ ಸಂಬಂಧ ಇದೆಯೋ, ಹಾಗೆ ಅಹಂಕಾರ ಚಿದಾಭಾಸ ಇಲ್ಲವೇ ಮನಸ್ಸಿನೊಂದಿಗೆ ಇರ್ತಕ್ಕಂಥ ಸಂಬಂಧ. ಕೆಳಗೆ ನಾನು ದೇಹ ಎನ್ನುವಂತಹ ಭಾವನೆ, ಆ ಸಂಬಂಧ ಕರ್ಮದಿಂದ ಬಂದಂತಹದ್ದು. ಮತ್ತೆ ನಾನೇ ಬುದ್ಧಿ, ನಾನೇ ಜೀವ, ನಾನೇ ಒಡೆಯ ಎನ್ನುವಂತಹ ಸಂಬಂಧ ಅಹಂಕಾರಕ್ಕೆ ಬರೋದು ಅವಿದ್ಯೆಯಿಂದ, ತಪ್ಪು ಕಲ್ಪನೆಯಿಂದ. ನನಗೆ ಸ್ವಂತ ಬೆಳಕಿಲ್ಲದಿದ್ದರೂ ತಾನು ಬೆಳಕು ಚೆಲ್ತಾ ಇದ್ದೀನಿ ಎನ್ನುವಂತಹ ಭಾವನೆ ಅಹಂಕಾರಕ್ಕೆ ಮೂಡೋದು ಅವಿದ್ಯೆಯಿಂದ.
ಇದಕ್ಕೆಲ್ಲದಕ್ಕೂ ಆಧಾರ ಮನಸ್ಸಿಗೆ, ಬುದ್ಧಿಗೆ, ದೇಹಕ್ಕೆ, ಅಹಂಕಾರಕ್ಕೆ ಚಿಚ್ಛಾಯ ಇಲ್ಲವೇ ಚಿದಾಭಾಸ, ಇವೆಲ್ಲದಕ್ಕೂ ಆಧಾರ ಮೂಲ ಸಾಕ್ಷಿ, ಸಾಕ್ಷಿಯ ಬೆಳಕು ಬ್ರಹ್ಮನ್. ಇದನ್ನ ನೆನಪಿನಲ್ಲಿಟ್ಕೊಂಡು ಅಹಂಕಾರ ಏನೇ ಚೇಷ್ಟೆ ಮಾಡಿದರೂ ಅಹಂಕಾರದ ಚೇಷ್ಟೆಗಳನ್ನ ಗುರುತಿಸುವಂತಹ ಶಕ್ತಿ ನಮಗೆ ದೊರೆಯತ್ತೆ. ಅದರಿಂದ ಅಂತರ ಬಿಡುವಂತಹ ಜ್ಞಾನ ನಮಗೆ ಲಭಿಸುತ್ತೆ. ಅಹಂಕಾರದ ಚೇಷ್ಟೆಯನ್ನ ಒಂದು ಕಡೆ ಗುರುತಿಸಬೇಕು, ಇನ್ನೊಂದು ಕಡೆ ಅದರಿಂದ ದೂರ ಸರಿದು ಅದನ್ನ ವೀಕ್ಷಿಸಬೇಕು. ಆಗ ನಮ್ಮ ಬಾಳಿನಲ್ಲಿ ಸಂತೋಷ, ಆನಂದ, ಸ್ಥಿರತೆ, ಸ್ಥಿಮಿತ ಓಂ. ನಿಧಾನವಾಗಿ ಕಣ್ಣನ್ನ ತೆರೆಯೋಣ. ಈ ವಿಚಾರ ದೃಗ್ದೃಶ್ಯ ವಿವೇಕದಲ್ಲಿ ಈ ರೀತಿ 8ನೇ ಶ್ಲೋಕದಲ್ಲಿ ಹೇಳುತ್ತೆ. ಅಹಂಕಾರಸ್ಯ ತಾದಾಭ್ಯಾಂ ಚಿಚ್ಛಾಯ ದೇಹ ಸಾಕ್ಷಿಭಿಃ ಸಹಜಂ ಕರ್ಮಜಂ ಭ್ರಾಂತಿಜನ್ಯಂಚ ತ್ರಿವಿಧಂ ಕ್ರಮಾತ್ ಅಂತ. ಅಹಂಕಾರವು ಚಿಚ್ಛಾಯೆಯೊಂದಿಗೆ, ಚಿಚ್ಛಾಯ ದೇಹದೊಂದಿಗೆ, ಸಾಕ್ಷಿಯೊಂದಿಗೆ 3 ವಸ್ತುಗಳೊಂದಿಗೆ ಸಂಬಂಧ ಹೊಂದ್ಕೊಂಡಿರುತ್ತೆ. ಮೊದಲನೇ ಸಂಬಂಧ ಚಿಚ್ಛಾಯೆಯೊಂದಿಗೆ ಇರ್ತಕ್ಕಂಥ ಸಂಬಂಧ ಸಹಜಂ. ಎರಡನೇದೊಂದಿಗೆ ದೇಹದೊಂದಿಗೆ ಇರ್ತಕ್ಕಂಥ ಸಂಬಂಧ ಕರ್ಮಜಂ, ಕರ್ಮದಿಂದ ಜನನವಾದದ್ದು. ಸಾಕ್ಷಿಯೊಂದಿಗೆ ಇರ್ತಕ್ಕಂಥ ಸಂಬಂಧ ಭ್ರಾಂತಿಜನ್ಯಂಚ, ಭ್ರಾಂತಿಯಿಂದ ಮಾತ್ರವೇ ಜನ್ಯವಾದದ್ದು. ಜ್ಞಾನದ ಬೆಳಕು ಬಂದ ಕೂಡಲೇ ಅಹಂಕಾರ ನಾನು ಸಾಕ್ಷಿ ಅಂತ, ನಾನು ಬಾಸ್ ಅಂತ ಕ್ಲೇಮ್ ಮಾಡಲ್ಲ. ನೀನೇ ನನ್ನ ಬಾಸ್ ಅಂತ ಬಾಸಿನಲ್ಲಿ ಆ ಬೆಳಕಿನಲ್ಲಿಯೇ ಕರಗಿ ಹೋಗುತ್ತೆ. ಸೊ ಇದೆಲ್ಲದಕ್ಕೂ ಇದರಲ್ಲಿ ಒಂದು ಮೂಲತಃ ಒಂದು ಪಾಠ ಇದೆ, ಒಂದು ಕಲಿಕೆ ಇದೆ. ದೇಹವಾಗಲಿ, ಈ ದೇಹ ಈ ತಪ್ಪು ಕಲ್ಪನೆಯಿಂದ ಹೊರಬರೋದಿಕ್ಕೆ ಒಂದೇ ಒಂದು ಗುಳಿಗೆ ಸಾಕು. ಯಾವ ಗುಳಿಗೆ? ಜ್ಞಾನದ ಗುಳಿಗೆ. ನಾನು ಈ ದೇಹವಲ್ಲ, ನಾನೀ ಮನಸ್ಸಲ್ಲ, ನಾನೀ ಬುದ್ಧಿಯಲ್ಲ, ನಾನು ಸಚ್ಚಿದಾನಂದಾತ್ಮ ಎನ್ನುವಂತಹ ಗುಳಿಗೆ ಇದ್ದರೆ ತಪ್ಪು ಕಲ್ಪನೆಯಿಂದ ಹೆಣೆದುಕೊಂಡಿರ್ತಕ್ಕಂಥ ಕರ್ಮದಿಂದ ಬಂದಂತಹ ದೇಹ ಸಂಬಂಧವೂ ಕರಗಿ ಹೋಗುತ್ತೆ. ಸಹಜವಾಗಿ ಬಂದಂತಹ ಈ ಚಿಚ್ಛಾಯೆಯೊಂದಿಗೆ ಇರ್ತಕ್ಕಂಥ ಸಂಬಂಧವೂ ಕಳಚಿಕೊಳ್ಳುತ್ತೆ. ಮತ್ತೆ ಭ್ರಾಂತಿಯಿಂದ, ತಪ್ಪು ಕಲ್ಪನೆಯಿಂದ ಬಂದಂತಹ
ಸಾಕ್ಷಿಯೊಂದಿಗೆ ಇರ್ತಕ್ಕಂತಹ ಸಂಬಂಧವೂ ಕೂಡ ಕಳಚಿ ಹೋಗಿ ಕೇವಲ ಸಾಕ್ಷಿ ಮಾತ್ರ ಉಳಿಯತ್ತೆ. ನಾನು ಎನ್ನುವಂತಹ ಭಾವನೆ ಉಳಿಯೋದೇ ಇಲ್ಲ. ದೇಹದಲ್ಲಿದ್ದರೂ, ಮನಸ್ಸು ಕೆಲಸ ಮಾಡ್ತಾ ಇದ್ದರೂ ಈ ಜ್ಞಾನದಿಂದ ಸಾಕ್ಷಿಯಾಗಿಯೇ ಉಳಿಯತ್ತೆ. ದೇಹ, ಮನಸ್ಸು, ಬುದ್ಧಿ ಸಾಕ್ಷಿಯ ಒಂದು ಉಪಕರಣವಾಗಿ ಸಕ್ರಿಯವಾಗಿ ಯಾವುದೇ ಪ್ರತಿರೋಧನ ಇಲ್ಲದೆ, ಅಡ್ಡಿ ಅಡಚಣೆ ಇಲ್ಲದೆ ಸುಲಲಿತವಾಗಿ ಕೆಲಸ ಮಾಡೋದಿಕ್ಕೆ ಅಣಿ ಮಾಡಿಕೊಡುತ್ತೆ. ಇದೇ ಈ 8ನೇ ಶ್ಲೋಕದಿಂದ ನಾವು ತೆಗೆದುಕೊಳ್ಳಬಹುದಾದಂತ ಒಂದು ವಿದ್ಯೆಯ ಒಂದು ವಿಚಾರ. ಸೊ ಅಹಂಕಾರ ಏನ್ ಮಾಡುತ್ತೆ? ಅಹಂಕಾರ 3 ಸ್ಥಿತಿಗಳಲ್ಲಿ ಅಹಂಕಾರ ಬೇರೆ ಬೇರೆ ರೀತಿ ಪ್ರಕಟಗೊಳ್ಳುತ್ತೆ. ಅಹಂಕಾರ ಒಂದು ಕೆಮಿಲಿಯಾನ್ ತರ ತನ್ನ ಬಣ್ಣವನ್ನ ಬದಲಾಯಿಸ್ಬಿಡುತ್ತೆ. ಎಚ್ಚರದ ಸ್ಥಿತಿಯಲ್ಲಿ ಅಹಂಕಾರ ಪೂರ್ಣವಾಗಿ ಪ್ರಕಟವಾಗುತ್ತೆ. ಅಂದ್ರೆ ಇಂದ್ರಿಯಗಳು ಕೆಲಸ ಮಾಡಿ ವಸ್ತುಗಳನ್ನ ಗುರ್ತಿಸುತ್ತೆ, ಬಾಹ್ಯ ಪ್ರಪಂಚದ ವಸ್ತುಗಳನ್ನ ಗುರ್ತಿಸುತ್ತೆ. ಮನಸ್ಸಿನಲ್ಲಿ ಏನೇನು ಯೋಚನೆ ಭಾವನೆಗಳಾಗ್ತಾ ಇದೆ ಅದನ್ನ ಕೂಡ ಅದು ಗುರ್ತಿಸಿ ಅದಕ್ಕೆ ಪ್ರತಿಸ್ಪಂದಿಸುತ್ತೆ. ಪ್ರತಿಸ್ಪಂದನೆ, ಪ್ರತಿಕ್ರಿಯೆ ತೋರಿಸುತ್ತೆ. ಸೊ ಅಹಂಕಾರ ಸಂಪೂರ್ಣವಾಗಿ ಎಚ್ಚರವಾಗಿರುತ್ತೆ. ಎಚ್ಚರದ ಸ್ಥಿತಿಯಲ್ಲಿ ತನ್ನ ಪೂರ್ಣಾವತಾರವನ್ನ ತೋರಿಸುತ್ತೆ ಎಚ್ಚರಿಕೆಯ ಸ್ಥಿತಿಯಲ್ಲಿ. ಅಂದ್ರೆ ಏನರ್ಥ? ಹೊರಗಿನ ಪ್ರಪಂಚನೂ ಗೋಚರ ಆಗತ್ತೆ, ಒಳಗಿನ ಪ್ರಪಂಚ ಅಂದ್ರೆ ಯೋಚನೆ ಭಾವನೆಗಳು ಗೋಚರ ಆಗುತ್ತೆ. ಅದೇ ರೀತಿ ನಮ್ಮ ಸ್ವಪ್ನ ಕನಸಿನ ಪ್ರಪಂಚದಲ್ಲಿ ಅಹಂಕಾರ ಅರೆ ಎಚ್ಚರ ಅರೆ ನಿದ್ದೆ ಸ್ಥಿತಿಯಲ್ಲಿ ಇರುತ್ತೆ. ಮಂಪುರವಾಗಿರುತ್ತೆ. ಅಂದ್ರೆ ಬಾಹ್ಯ ಪ್ರಪಂಚದ ಗೋಚರ ಇಲ್ಲ ಕನಸಿನಲ್ಲಿ, ಆದ್ರೆ ಮನಸ್ಸಿನೊಳಗೆ ತನ್ನದೇ ಆದ ಕನಸಿನ ಪ್ರಪಂಚದ ಅರಿವು ನಡೀತಾ ಇರುತ್ತೆ ಕನಸಿನ ಲೋಕದಲ್ಲಿ. ಸೊ ಅದಕ್ಕೆ ಇದಕ್ಕೆ ಅರ್ಧ ಪ್ರಕಟಣೆ ಅಂತ ದೃಕ್ದೃಶ್ಯ ವಿವೇಕ ಹೇಳುತ್ತೆ. ಹಾಗೆ ನಿದ್ದೆಯಲ್ಲಿ ಏನಾಗುತ್ತೆ? ನಿದ್ದೆಯಲ್ಲಿ ಅಹಂಕಾರ ತನ್ನೊಳಗೆ ತಾನು ಅಡಗಿಕೊಂಡು ಹೋಗ್ಬಿಡುತ್ತೆ. ಹೇಗೆ ಆಮೆ ತನ್ನ 4 ಕಾಲುಗಳನ್ನ, ಮುಖ, ಕತ್ತನ್ನ ತನ್ನ ಶೆಲ್ನೊಳಗೆ ಹಿಂದಕ್ಕೆ ಎಳ್ಕೊಳ್ಳುತ್ತೋ, ಹಾಗೆ ಅಹಂಕಾರ ತನ್ನಲ್ಲಿ ತಾನೇ ನಿದ್ರಾವಸ್ಥೆಯಲ್ಲಿ ತಾನೇ ಬೀಜ ರೂಪದಲ್ಲಿ ಹೋಗಿ ಅವತ್ಕೊಂಡ್ಬಿಡುತ್ತೆ. ಆವಾಗ ಯಾವುದೇ ಅನುಭವ ಇರೋದಿಲ್ಲ. ಎಲ್ಲ ಶೂನ್ಯ ಎನ್ನುವಂತಹ ಅನುಭವ ಆಗುತ್ತೆ. ಎಲ್ಲಿ? ಎಚ್ಚರವಾದ ಮೇಲೆ ಶಾಂತವಾಗಿ ನಿದ್ದೆ ಆಯ್ತು ಅಂತ ಆಗುತ್ತೆ. ಅದು ಎದ್ದು ಹೇಳಿದವರು ಯಾರು? ಅದೇ ಅಹಂಕಾರನೇ. ನೋಡಿ, ಅಹಂಕಾರ ಏನ್ ಮಾಡ್ತಾ ಇದೆ? ಅಹಂಕಾರ ಎಚ್ಚರದ ಸ್ಥಿತಿಯಲ್ಲಿ ದೇಹ ಮನಸ್ಸಿನೊಳಗೆ ಸಂಪೂರ್ಣವಾಗಿ ಪ್ರಕಟವಾಗಿದೆ. ಕನಸಿನ ಸ್ಥಿತಿಯಲ್ಲಿ ಅರ್ಧವಾಗಿ ಪ್ರಕಟವಾಗಿದೆ. ನಿದ್ರಾವಸ್ಥೆಯಲ್ಲಿ ಪ್ರಕಟವಾಗದೆ ತನ್ನೊಳಗೆ ತಾನೂ ನಿದ್ದೆ ಹೋಗಿದೆ. ಆದ್ರೆ ಅಹಂಕಾರ ನಾಶ ಆಗಿಲ್ಲ ನಿದ್ರಾವಸ್ಥೆಯಲ್ಲಿ. ಅದು ಹೇಗೆ ನಡೆಯುತ್ತೆ ಅಂದ್ರೆ, ದೃಕ್ದೃಶ್ಯ ವಿವೇಕ ಹೇಳೋದು, ಸೂಕ್ಷ್ಮ ಶರೀರ ಒಂದು ಕಡೆಯಿಂದ ಎಚ್ಚರದ ಸ್ಥಿತಿಯಿಂದ ಕನಸಿನ ಸ್ಥಿತಿಗೆ, ಕನಸಿನ ಸ್ಥಿತಿಯಿಂದ ನಿದ್ರಾವಸ್ಥೆಗೆ ಹಂತ ಹಂತವಾಗಿ ಆಯಾ ಸ್ಥಿತಿಗೆ ಸೂಕ್ಷ್ಮ ಶರೀರ ಒಂದು ಸ್ಥಿತಿಯಿಂದ ಇನ್ನೊಂದು ಸ್ಥಿತಿಗೆ ಪ್ರಯಾಣ ಬಳಸ್ತಾ ಇರುತ್ತೆ. ಸೂಕ್ಷ್ಮ ಶರೀರ ಪ್ರಯಾಣ ಬಳಸೋದ್ರಿಂದ ಅಹಂಕಾರ ಕೂಡ ಅದರೊಟ್ಟಿಗೆ ಹೋಗತ್ತೆ ಎನ್ನುವಂಥ ವಿಚಾರ ತಿಳಿಸ್ಕೊಡತ್ತೆ ದೃಕ್ದೃಶ್ಯ ವಿವೇಕ. ಸೊ ಅದಕ್ಕೆ ಇಲ್ಲಿ ಏನ್ ಹೇಳ್ತಾರೆ? ಅಂತಃಕರಣ ವೃತ್ತಿಶ್ಚ ಅಂತಾರೆ. ಅಂತಃಕರಣ ಅಂದ್ರೆ ಏನು? ವೃತ್ತಿ ಎನ್ನುವ ರೂಪ ಹೊಂದಿರುವಂತಹದ್ದು. ವೃತ್ತಿ ಅಂದ್ರೆ ಯೋಚನೆಗಳು, ಭಾವನೆಗಳು.
ಚಿಚ್ಛಾಯ ಐಕ್ಯಮಾಗತ, ಚಿದಾಭಾಸದಲ್ಲಿ ಹೊಂದ್ಕೊಂಡಿದ್ದಾಗ ಏನಾಗುತ್ತೆ? ವಾಸನಾ ಕಲ್ಪಯೇತ್ ಸ್ವಪ್ನೆ, ಅಂತಃಕರಣದಲ್ಲಿ ಚಿದಾಭಾಸದಲ್ಲಿ ಸಂಬಂಧ ಗುರ್ತಿಸ್ಕೊಂಡಾಗ ವಾಸನಾಹ ಸೂಕ್ಷ್ಮ ವಸ್ತುಗಳು ಅಂದರೆ ಯೋಚನೆಗಳು, ಭಾವನೆಗಳು, ಅದನ್ನ ಸ್ವಪ್ನದಲ್ಲಿ ಕಲ್ಪಿಸ್ಕೊಳ್ಳತ್ತೆ. ಬೋಧಯೇತ್ ಕ್ಷೇರ್ ವಿಷಯಾನ್ ಬಹಿಹಿ, ಅದೇ ಎಚ್ಚರದ ಸ್ಥಿತಿಯಲ್ಲಿ ದೇಹದೊಂದಿಗೆ ಗುರ್ತಿಸ್ಕೊಂಡಾಗ ಸೂಕ್ಷ್ಮ ಶರೀರ, ಅಂತಃಕರಣ ಏನಾಗತ್ತೆ? ಜಡ ವಸ್ತುಗಳನ್ನ ಇಂದ್ರಿಯಗಳ ಮೂಲಕ ತನ್ನ ಹೊರಗಿದೆ ಅನ್ನುವಂತೆ ಕಲ್ಪಿಸ್ಕೊಳ್ಳತ್ತೆ. ಮತ್ತೆ ಹೇಳ್ತೀನಿ, ಸೂಕ್ಷ್ಮ ಶರೀರದೊಂದಿಗೆ ಅಂತಃಕರಣದೊಂದಿಗೆ ಸೂಕ್ಷ್ಮ ಶರೀರ ಗುರ್ತಿಸ್ಕೊಂಡಾಗ, ಚಿಚ್ಛಾಯೆ ಚಿದಾಭಾಸದೊಂದಿಗೆ ಗುರ್ತಿಸ್ಕೊಂಡಾಗ ಸೂಕ್ಷ್ಮ ಶರೀರ ಮಧ್ಯದಲ್ಲಿದೆ. ಒಂದು ಕಡೆ ಚಿದಾಭಾಸ ಅಥವಾ ಚಿಚ್ಛಾಯೆ, ಇನ್ನೊಂದು ಕಡೆ ಇಂದ್ರಿಯಗಳು. ಮಧ್ಯ ಸೂಕ್ಷ್ಮ ಶರೀರದಲ್ಲಿದೆ. ಮಧ್ಯ ಸೂಕ್ಷ್ಮ ಶರೀರ ಇದೆ. ಸೂಕ್ಷ್ಮ ಶರೀರ ಅಂತಃಕರಣದೊಂದಿಗೆ ಗುರ್ತಿಸಿದಾಗ ಬರೀ ಅಂತರಂಗದ ಪ್ರಪಂಚ ಅಂದ್ರೆ ಕನಸಿನ ಲೋಕ ಕಲ್ಪಿಸ್ಕೊಳತ್ತೆ. ಯಾವುದು? ಅಂತಃಕರಣ, ಇಲ್ಲವೇ ಅಹಂಕಾರ. ಮತ್ತೆ ಅದು ದೇಹದೊಂದಿಗೆ ಬೆಳಕು ಚೆಲ್ಲಿದಾಗ, ದೇಹಕ್ಕೆ ಬೆಳಕು ಚೆಲ್ಲಿದಾಗ ಅಂತಃಕರಣ ಏನ್ ಮಾಡತ್ತೆ? ತನ್ನ ಇಂದ್ರಿಯಗಳ ಮೂಲಕ ವಿಷಯಾನ್ ವಸ್ತುಗಳ, ಜಡ ವಸ್ತುಗಳನ್ನ ಬಹಿಹಿ ಹೊರಗಿರ್ತಕ್ಕಂಥ ಹೊರಗಿದೆ ಅನ್ನುವಂತಹ ವಿಚಾರವನ್ನ ಕಲ್ಪಿಸ್ಕೊಳ್ಳತ್ತೆ. ಇಲ್ಲಿ ನೋಡಿ, ಸ್ವಪ್ನದಲ್ಲಿ ಆಗಿರ್ತಕ್ಕಂತಹ ಸ್ವಪ್ನ ಕೂಡ, ಸ್ವಪ್ನ ಪ್ರಪಂಚ ಒಂದೇ ಕಲ್ಪನೆ ಅಲ್ಲ. ಸೂಕ್ಷ್ಮ ಶರೀರ ದೇಹದೊಂದಿಗೆ ಗುರುತಿಸಿದಾಗ ಇಂದ್ರಿಯಗಳೊಂದಿಗೆ ಸ್ಥೂಲ ವಸ್ತು ಹೊರಗಿದೆ ಎನ್ನುವುದು ಕೂಡ ಕಲ್ಪನೆ ಅಂತ ದೃಶ್ಯ ವಿವೇಕ ಹೇಳ್ತಾ ಇದೆ. ಇದೇ ಒಂದು ಸ್ವಾರಸ್ಯ. ಕಲ್ಪನೆ ಬರೀ ಮನಸ್ಸಿನಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಮಾತ್ರ ಅಲ್ಲ, ವಸ್ತುಗಳು, ಜಗತ್ತು ನನ್ನ ಹೊರಗಿದೆ, ಇಂದ್ರಿಯಗಳ ಮೂಲಕ ಗೋಚರ ಆಗ್ತಾ ಇದೆ ಹೊರಗೆ ಅನ್ನೋದು ಕೂಡ ಕಲ್ಪನೆ ಅನ್ನುವಂಥ ವಿಚಾರ ಈ ಶ್ಲೋಕದಲ್ಲಿ ಬರುತ್ತೆ. ಉದಾಹರಣೆಗೆ, ಈಗ ಈ ಸತ್ಸಂಗದಲ್ಲಿ ಒಂದಷ್ಟು ಜನ ಸೇರಿದ್ದೀವಿ ಗೂಗಲ್ ಮೀಟ್ನಲ್ಲಿ. ನಾನು ಎಲ್ಲರೂ ಸೇರಿದ್ದೀರಿ ಎನ್ನುವಂತಹ ಒಂದು ವಿಚಾರ ನನ್ನ ಮನಸ್ಸಿಗೆ ಬರೋದು ಎಷ್ಟು ಜನ ಇದ್ದಾರೆ? ಈಗ ಒಂದು 15-20 ಜನ ಇರಬಹುದು. 24 ಜನ ಗೂಗಲ್ ಮೀಟ್ನಲ್ಲಿ ಸೇರಿದ್ದೀವಿ. 24 ಜನ ಬಂದು ಸೇರಿರೋದು ನನ್ನ ಇಂದ್ರಿಯಗಳಿಗೆ ಗೋಚರ ಆಗೋದು ಗೂಗಲ್ ಮೀಟ್ನಲ್ಲಿ. ಅದು ಸತ್ಯನೋ ಅಥವಾ ನನ್ನ ಕಲ್ಪನೆನೋ ಹೇಗ್ ಗೊತ್ತಾಗತ್ತೆ? ಅದು ಗೊತ್ತಾಗೋದಿಕ್ ಸಾಧ್ಯವೇ ಇಲ್ಲ ಎಚ್ಚರದ ಸ್ಥಿತಿಯಲ್ಲಿ. ಹಾಗೆ ಇದು ಕನಸಿನಷ್ಟೇ ಕಲ್ಪನೆ ಇರೋದಕ್ಕೆ ಸಾಧ್ಯ ಎನ್ನುವಂತಹ ವಿಚಾರ ಇದರಲ್ಲಿ ಬರುತ್ತೆ. ಎಷ್ಟು ಚೆನ್ನಾಗಿ ಆಚಾರ್ಯರು ಹೇಳಿದ್ದಾರೆ ನೋಡಿ ದೃಕ್ದೃಶ್ಯ ವಿವೇಕದಲ್ಲಿ. ಒಂದು ಕಡೆ ಸೂಕ್ಷ್ಮ ಶರೀರ ಅಂತಃಕರಣದಲ್ಲಿ ಗುರುತಿಸ್ಕೊಂಡಾಗ ಸ್ವಪ್ನ ಲೋಕವನ್ನ ಕಲ್ಪಿಸ್ಕೊಳ್ಳತ್ತೆ. ಇನ್ನೊಂದು ಕಡೆ ಅದೇ ಸೂಕ್ಷ್ಮ ಶರೀರ ದೇಹದೊಂದಿಗೆ ಗುರುತಿಸ್ಕೊಂಡಾಗ ಇಂದ್ರಿಯಗಳ ಮೂಲಕ ಸ್ಥೂಲ ವಸ್ತುವು ಹೊರಗಿದೆ, ತನ್ನ ಹೊರಗಿದೆ ಅಂತ ಕಲ್ಪಿಸ್ಕೊಳ್ಳತ್ತೆ. ಸಾಮಾನ್ಯವಾಗಿ ನಾವು ಪ್ರಪಂಚದ ವಸ್ತುಗಳು ಸತ್ಯ, ಇಂದ್ರಿಯಗಳ ಮೂಲಕ ಗೋಚರ ಆಗುವಂತಹ ವಸ್ತುಗಳು ಸತ್ಯ ಅಂತ ನಾವು ಭಾವಿಸ್ತೀವಿ. ಆದ್ರೆ ನಿಜಾಂಶದಲ್ಲಿ ಅದು ಸತ್ಯವೋ ಕಲ್ಪನೆಯೋ ಅಂತ ಗುರ್ತಿಸೋದಿಕ್ಕೆ ಅಥವಾ ಕಂಡುಹಿಡಿಯೋದಿಕ್ಕೆ ಎಚ್ಚರದ ಸ್ಥಿತಿಯಲ್ಲಿ ಸಾಧ್ಯವೇ ಇಲ್ಲ. ಅದಕ್ಕೆ ಎಚ್ಚರದ ಕನಸಿನಿಂದ ಎಚ್ಚರವಾಗಬೇಕು ಅಂತ ಜ್ಞಾನಿಗಳು ಹೇಳ್ತಾರೆ.
ಮಲಗಿರುವ ಕನಸು ಒಂದಾಗಿದ್ದರೆ, ಮಲಗಿದ್ದಾಗ ಕನಸಿನ ಪ್ರಪಂಚ ಒಂದಾಗಿದ್ದರೆ, ಮನಸ್ಸಿನಲ್ಲಿ ಕನಸಿನ ಲೋಕ ನಡೀತಾ ಇದ್ರೆ ಮಲಗಿದ್ದಾಗ, ಎಚ್ಚರವಾಗಿದ್ದಾಗ ಎಚ್ಚರದ ಪ್ರಪಂಚ ಕೂಡ ಒಂದು ಕನಸಿನ ಲೋಕವೇ. ಅದು ಬಾಹ್ಯದಲ್ಲಿ ಇದ್ದಂತೆ ತೋರುತ್ತೆ. ಹೇಗೆ ಹಾಗೆ ನೋಡಿ, ಯಾವುದೇ ಒಂದು ವಸ್ತು ತೆಗೆದುಕೊಳ್ಳಿ. ನನ್ನ ಮುಂದೆ ಈಗ ಒಬ್ಬರಿದ್ದಾರೆ ಅಥವಾ ಒಂದು ವಸ್ತು ಇದೆ. ಆ ವಸ್ತು ನನ್ನ ಗಮನ ಇದ್ದಷ್ಟು ಹೊತ್ತು ನನ್ನ ಅನುಭವಕ್ಕೆ ಬರುತ್ತೆ. ಉದಾಹರಣೆಗೆ, ನನ್ನ ಮೊಬೈಲ್ ಫೋನ್ ಇದೆ. ನನ್ನ ಗಮನ ಆ ಮೊಬೈಲ್ ಫೋನಿಗೆ ಹರಿಸುವಷ್ಟು ಹೊತ್ತು ಆ ವಸ್ತು, ಮೊಬೈಲ್ ಫೋನ್ ನನ್ನ ಅನುಭವಕ್ಕೆ ಅದಿದೆ ಎನ್ನುವಂತಹ ಅನುಭವಕ್ಕೆ ಬರುತ್ತೆ. ಆದರೆ ಎಚ್ಚರದ ಪ್ರಪಂಚದಲ್ಲಿ ಎಚ್ಚರದ ಸ್ಥಿತಿಯಲ್ಲಿ ನನ್ನ ಗಮನ ಸದಾ ಕಾಲ ಆ ವಸ್ತು ಮೇಲೆ ಇರೋದಿಕ್ ಸಾಧ್ಯವೋ? ಇಲ್ಲ ತಾನೆ. ಆದ್ರಿಂದ ಏನಾಗುತ್ತೆ, ನನ್ನ ಗಮನ ಅದರಿಂದ ಸೆಳೆದಾಗ ಮೊಬೈಲ್ ಫೋನಿನ ಅನುಭವ ಏನಾಯ್ತು, ಅದಿದೆಯೋ ಇಲ್ವೋ ಅಂತ ಗೊತ್ತೇ ಇಲ್ಲ. ಸೊ ಯಾವುದೇ ಒಂದು ವಸ್ತು ಕ್ಷಣಕಾಲ ಇದ್ದಂತೆ ತೋರಿ ಅನುಭವದಲ್ಲಿ, ಆನಂತರ ಅದು ಅನುಭವದಲ್ಲಿಯೇ ಮಾಯವಾಗುವಂತಹ ಒಂದು ವಸ್ತು ಸತ್ಯನೋ ಕಲ್ಪನೆನೋ? ಸತ್ಯ ಹೇಗಾಗತ್ತೆ? ಅದು ಒಂದು ಕಲ್ಪನೆಯೇ ಅಲ್ವಾ? ಆದ್ರಿಂದ ವೇದಾಂತ ಹೇಳೋದು, ಎಚ್ಚರದ ಒಂದು ಪ್ರಪಂಚ ಕೂಡ ಕನಸಿನದೇ ಆದ ಇನ್ನೊಂದು ಸ್ವರೂಪ, ರೂಪ. ದೀರ್ಘಕಾಲ ಇರುವಂತಹ ಕನಸು. ನಮ್ಮ ನಿದ್ದೆಯ ಕನಸು 1 ಗಂಟೆ ಕಾಲ ಇದ್ರೆ, ನಿದ್ದೆ ಮಾಡಿದಾಗ ಕನಸಿನ ಪ್ರಪಂಚ. ಎಚ್ಚರದ ಕನಸು 7-8 ಗಂಟೆ ಕಾಲ ಎಚ್ಚರದ ಸ್ಥಿತಿಯಲ್ಲಿದ್ದಷ್ಟು ಹೊತ್ತು ನಡೀತಾ ಇರುತ್ತೆ. ಹಾಗೆ ಎಚ್ಚರದ ಕನಸು ನಾವು ಜೀವ ಇರೋವರೆಗೂ ನಡೀತಾ ಇರುತ್ತೆ. ಆದ್ರಿಂದ ಎಲ್ಲವೂ ಕಲ್ಪನೆ. ಬರೀ ಕನಸಿನ ಲೋಕ ಕಲ್ಪನೆ ಅಲ್ಲ, ಎಚ್ಚರದ ಲೋಕ, ಬಾಹ್ಯ ಪ್ರಪಂಚ ಕೂಡ ಕಲ್ಪನೆ ಎನ್ನುವಂತಹ ಒಂದು ಮಾತು ಈ ಶ್ಲೋಕದಲ್ಲಿ ನಾವು ತೆಗೆದುಕೋಬಹುದು. ಆದ್ರಿಂದ ಇವಾಗ ನಮಗೆ ಇದೆಲ್ಲ ಸರಿ. ಇದೆಲ್ಲ ಏನು? ಅಹಂಕಾರದ ಚೇಷ್ಟೆ. ಅಹಂಕಾರ ದೇಹದೊಂದಿಗೆ ಗುರುತಿಸ್ಕೊಂಡಿದೆ, ಚಿದಾಭಾಸದೊಂದಿಗೆ ಇನ್ನೊಂದ್ ಕಡೆ ಗುರುತಿಸ್ಕೊಂಡಿದೆ, ಸಾಕ್ಷಿಯೊಂದಿಗೆ ಗುರುತಿಸ್ಕೊಂಡಿರೋದ್ರಿಂದ ಈ 3 ಪ್ರಪಂಚಗಳು ಸೃಷ್ಟಿಯಾಗಿದೆ. 3 ಪ್ರಪಂಚದ ಅನುಭವವೂ ನಮಗೆ ಆಗ್ತಾ ಇದೆ. ಯಾರಿಗೆ? ಅಹಂಕಾರಕ್ಕೆ ಆಗ್ತಾ ಇದೆ. ಸಾಕ್ಷಿ ಅಹಂಕಾರವನ್ನ ಉಪಯೋಗಿಸ್ಕೊಂಡು, ಮನಸ್ಸನ್ನ ಉಪಯೋಗಿಸ್ಕೊಂಡು ಈ ಅನುಭವವನ್ನ ಕೊಡ್ತಾ ಇದೆ. ಆದ್ರೆ ನನಗಾಗ್ತಾ ಇದೆ ಈ ಅನುಭವ ಅಂತ ಹೇಳ್ತಾ ಇರೋದು ಯಾರು? ಅಹಂಕಾರ. ಅದೇ ನಾನು, ಈ ದೇಹ, ಮನಸ್ಸು, ಬುದ್ಧಿ ಎನ್ನುವಂತಹ ಒಂದು ಯೋಚನೆ, ಒಂದು ಭಾವನೆ. ಆದ್ರೆ ಇದರ ಮುಖಾಂತರ, ಈ 11ನೇ ಶ್ಲೋಕದ ಮುಖಾಂತರ, ಎಲ್ಲವೂ ಕಲ್ಪನೆ, ಯಾವುದು ನಿಜವಲ್ಲ. ನಿದ್ದೆಯ ಶೂನ್ಯವಾಗಲಿ, ಕನಸಿನ ಕಲ್ಪನೆಯಾಗಲಿ, ಎಚ್ಚರದ ಸ್ಥೂಲ ಪ್ರಪಂಚವಾಗಲಿ, ಕನಸಿನ ಸೂಕ್ಷ್ಮ ಪ್ರಪಂಚವಾಗಲಿ, ನಿದ್ದೆಯ ಶೂನ್ಯ ಪ್ರಪಂಚವಾಗಲಿ, ಎಲ್ಲವೂ ಕಲ್ಪನೆ. ಈ ಕಲ್ಪನಾ ಲೋಕದಿಂದ ಹೊರಬಂದಾಗ ಹೇಗೆ? ಜ್ಞಾನದಿಂದ. ಆವಾಗ ನಿಜ ಸ್ಥಿತಿಯ ಅರಿವು, ನಮ್ಮ ಅಸ್ತಿತ್ವದ ಅರಿವು, ನಮ್ಮ ಮೂಲ ಸ್ವರೂಪದ ಅರಿವು ನಮಗಾಗತ್ತೆ. ಇದರಿಂದ ಹೊರಬರೋದು ಹೇಗೆ ಅಂದ್ರೆ, ಕಲ್ಪನೆಯಿಂದ ಸತ್ಯಕ್ಕೆ, ಹೊರಗಿನಿಂದ ಒಳಗೆ. ದೃಕ್ದೃಶ್ಯ ವಿವೇಕ ಇದಕ್ಕೆ ಚೆನ್ನಾಗಿ ಒಂದು ಮಾರ್ಗ ಹಾಕಿಕೊಟ್ಟಿದೆ. 3 ಹಂತವಾಗಿ
ಸಾಕ್ಷಿ ಭಾವನೆಯನ್ನ ಹೊಂದಿಕೊಂಡಿದೆ. ವೀಕ್ಷಕ ಎನ್ನುವಂತಹ ಸಾಕ್ಷಿ ಭಾವನೆಯನ್ನ, ಸಾಕ್ಷಿಯನ್ನ 3 ಹಂತದಲ್ಲಿ ತೆಗೆದುಕೊಂಡು ಹೋಗುತ್ತೆ. ದೃಕ್ದೃಶ್ಯದ ಮೊದಲನೆಯ ಶ್ಲೋಕವೇ ರೂಪಂ ದೃಶ್ಯಂ ಲೋಚನಂ ದೃಕ್ ದತ್ ದೃಶ್ಯಂ ದ್ರಕ್ತು ಮಾನಸಂ ದೃಶ್ಯಾಧಿ ವೃತ್ತಯ ಸಾಕ್ಷಿ ದೃಕ್ ಏವ ನತು ದೃಶ್ಯತೆ ಅಂತ ಮೊದಲನೇ ಶ್ಲೋಕವೇ ಹೇಳುತ್ತೆ. ಯಾವುದೇ ಒಂದು ವಸ್ತು ರೂಪ ದೃಶ್ಯವಾಗಿದ್ದರೆ ಲೋಚನಂ ಕಣ್ಣು ವಸ್ತುವನ್ನ ನೋಡುತ್ತೆ. ಕಣ್ಣು ವೀಕ್ಷಕ, ದೃಶ್ಯ ರೂಪ ಅಂದ್ರೆ ಆಕಾರ ಅಥವಾ ಒಂದು ವಸ್ತು ದೃಶ್ಯ. ಕಣ್ಣನ್ನ ತದ್ದೃಶ್ಯಂ ದ್ರಕ್ತು ಮಾನಸಂ, ಕಣ್ಣನ್ನ ಮನಸ್ಸು ವೀಕ್ಷಿಸುತ್ತೆ ಅಂತ. ಕಣ್ಣನ್ನ ಮನಸ್ಸು ವೀಕ್ಷಿಸುತ್ತೆ. ಹಾಗೆ ಮನಸ್ಸು ಏನನ್ನು ವೀಕ್ಷಿಸುತ್ತೆ? ದೃಶ್ಯಾಧಿ ವೃತ್ತಯ ಸಾಕ್ಷಿ, ಮನಸ್ಸಿನಲ್ಲಿ ಆಗ್ತಾ ಇರ್ತಕ್ಕಂಥ ವೃತ್ತಿಗಳು, ಯೋಚನೆಗಳು, ಭಾವನೆಗಳು, ಅದರಲ್ಲಿ ಆಗ್ತಾ ಇರೋ ಯೋಚನೆಗಳು, ಭಾವನೆಗಳು ಸಾಕ್ಷಿ ವೀಕ್ಷಿಸುತ್ತೆ. ಆದ್ರೆ ಸಾಕ್ಷಿಯನ್ನ ಯಾವುದು ವೀಕ್ಷಿಸುತ್ತೆ? ಸಾಕ್ಷಿ ಯಾವುದನ್ನು ವೀಕ್ಷಿಸಲ್ಲ ಅಂತ ದೃಗ್ದೃಶ್ಯ ವಿವೇಕ ಹೇಳ್ತಾ ಇದೆ. ದೃಕ್ ಏವ ನತು ದೃಶ್ಯತೆ ಅಂದ್ರೆ ಸಾಕ್ಷಿ ದೃಕ್ ಮಾತ್ರ, ಅದನ್ನ ದೃಶ್ಯಿಸುವುದು, ನೋಡುವುದು ಮತ್ತಿನ್ನೇನಿಲ್ಲ. ಇಂಗ್ಲಿಷ್ನಲ್ಲಿ ಹೇಳ್ಬೇಕಾದ್ರೆ ದ ಬಕ್ ಸ್ಟಾಪ್ಸ್ ವಿತ್ the light of the witness. Sakshi, the witness, is the eternal seer. There is nothing that sees the witness. ಅದಕ್ಕೆ ಈ ಹಂತ ಇದರಲ್ಲಿ ಇದು ಯಾಕೆ ಹಿಂಗ್ ಹೇಳ್ತಾ ಇದ್ದಾರೆ? ಒಂದು ಹಂತ, ಮೊದಲನೇ ಹಂತದಲ್ಲಿ ಲೋಚನ ಕಣ್ಣು ವೀಕ್ಷಕ ಯಾವುದನ್ನು ವೀಕ್ಷಿಸುತ್ತೆ? ಸ್ಥೂಲ ವಸ್ತುಗಳನ್ನ, ಬಾಹ್ಯ ವಸ್ತುಗಳನ್ನ ವೀಕ್ಷಿಸುತ್ತೆ. ಆದ್ರಿಂದ ಕಣ್ಣು ದೃಕ್ಕಾಗಿದೆ. ಆಮೇಲೆ ಸ್ಥೂಲ ವಸ್ತು ದೃಶ್ಯವಾಗಿದೆ. ಕಣ್ಣು ಏನನ್ನು ಗುರುತಿಸಬಹುದು? ಅದಕ್ಕೆ ದೃಗ್ದೃಶ್ಯ ವಿವೇಕ ಮುಂದೆ ಹೇಳುತ್ತೆ, ನೀಲ ಪೀತ ಸ್ಥೂಲ ಸೂಕ್ಷ್ಮ ಹ್ರಸ್ವ ದೀರ್ಘ ಅಂತ. ನೀಲ ಪೀತ ಅಂದ್ರೆ ನೀಲಿ ಹಳದಿ ಅಂದ್ರೆ ಬಣ್ಣಗಳನ್ನ ಗುರುತಿಸಬಹುದು. ಸ್ಥೂಲ ಸೂಕ್ಷ್ಮ ನಯ ಮತ್ತೆ ಒರಟುತನ, ಟೆಕ್ಸ್ಚರ್, ಅದನ್ನ ಗುರುತಿಸಬಹುದು. ಹ್ರಸ್ವ ದೀರ್ಘ ಲೆಂತ್, ಕುಳ್ಳಿಗಿದೆ, ಉದ್ದಕ್ಕಿದೆ, ಅಥವಾ ದಪ್ಪಗಿದೆ, ತೆಳ್ಳಗಿದೆ, ಹ್ರಸ್ವ ದೀರ್ಘ ಅಂತ ಗುರುತಿಸ್ಬೋದು. ನೋಡಿ, ಸಾವಿರಾರು ವರ್ಷಗಳ ಹಿಂದೆ ಮಹಾತ್ಮರು ಹೇಳಿದ್ರು, ದಿ ಐಸ್ ಕ್ಯಾನ್ ಸಿ ಕಲರ್, ಟೆಕ್ಸ್ಚರ್, ಸೈಜ್ ಅಂಡ್ ಶೇಪ್. ವಿಜ್ಞಾನ ಇವಾಗ ಹೇಳ್ತಾ ಇದೆ ಅದು ನಮಗೆ, ಬಹಳ ವರ್ಷಗಳ, ಶತಮಾನಗಳ ನಂತರ. ಸ್ಥೂಲ ಸೂಕ್ಷ್ಮ ನೀಲಪೀತ, ಐಸ್ ಕ್ಯಾನ್ ರೆಕಗ್ನೈಸ್ ದ ಕಲರ್. ನೀಲಪೀತ ಅನ್ನೋದು ಒಂದು ಉದಾಹರಣೆ, ಒಂದು ಸಂಕೇತ. ನೀಲಿ ಮತ್ತೆ ಹಳದಿ ಎಲ್ಲಾ ಬಣ್ಣಗಳನ್ನು ಗುರುತಿಸಬಹುದು. ಸ್ಥೂಲ ಸೂಕ್ಷ್ಮ ಟೆಕ್ಸ್ಚರ್, ವೆದರ್ ಇಟ್ಸ್ ರಫ್ ಆರ್ ಸ್ಮೂತ್. ಹ್ರಸ್ವ ದೀರ್ಘ ಶೇಪ್ ಅಂಡ್ ಸೈಜ್. ಅದು ಲೋಚನ, ಕಣ್ಣು ಗುರ್ತಿಸುತ್ತೆ. ಆದ್ರೆ ಗುರ್ತಿಸುವಂತ ಕಣ್ಣು ಒಂದೇ ಅಂತ ದೃಗ್ದೃಶ್ಯ ವಿವೇಕ ಆಮೇಲೆ ಹೇಳುತ್ತೆ. ಆ ನಂತರ ಮನಸ್ಸೇನ್ ಗುರ್ತಿಸುತ್ತೆ? ಮನಸ್ಸು ಕಣ್ಣು ಅಥವಾ ಇಂದ್ರಿಯಗಳ ಸ್ಥಿತಿಯನ್ನ ಗುರ್ತಿಸುತ್ತೆ. ಮನಸ್ಸು ಯಾವ ರೀತಿ ಗುರ್ತಿಸುತ್ತೆ ಅಂದ್ರೆ, ಆಂಧ್ಯ ಮಾಂಧ್ಯ ಪಟುತ್ವೇಷು ನೇತ್ರ ಧರ್ಮೇಶು ಚೈಕಧ ಅನ್ಸುತ್ತೆ. ಆಂಧ್ಯಂ ಆಂಧ್ಯ ಅಂತ ಅಂದ್ರೆ ಕತ್ತಲೆ, ಆಂಧ್ಯ ಕತ್ತಲೆ, ಮಾಂಧ್ಯ ಅಂದ್ರೆ
ಡಲ್ನೆಸ್ ಅಥವಾ ಮಂಜು ಮಂಜಾಗಿರೋದು. ಪಟುತ್ವೇಷು ಚುರುಕಾಗಿರ್ತಕ್ಕಂಥ ದೃಷ್ಟಿ. ಕಣ್ಣಿಗೆ ದೃಷ್ಟಿ ಮಂಜಾಗಿದೆ ಅಥವಾ ಚುರುಕಾಗಿದೆ, ಕತ್ತಲೆ ಇದೆ ಅಥವಾ ಬೆಳಕಿದೆ ಅಂತ ಗೊತ್ತಾಗೋದು ಯಾರಿಗೆ? ಮನಸ್ಸಿಗೆ. ಮನಸ್ಸು ಅದನ್ನ ಗುರ್ತಿಸತ್ತೆ ಅಂತ. ದೃಶ್ಯಾಧಿ ವೃತ್ತಯ ಸಾಕ್ಷಿ. ವೃತ್ತಿಗಳ ವ್ಯಾಪಾರವನ್ನ ದೃಷ್ಟಿಸೋದೆ ಸಾಕ್ಷಿ ಅಂತ ಹೇಳುತ್ತೆ. ಆದ್ರಿಂದ ಇವೆಲ್ಲ ದೃಷ್ಟಿಸೋದು ಸಾಕ್ಷಿ ಒಂದೇ, ಅದು ಕೇವಲ ದೃಕ್ಕು ದೃಶ್ಯವಲ್ಲ ಅಂತ ಹೇಳಿದಾಗ ಇದರಲ್ಲಿ ತತ್ವ ಇರೋದು ಒಂದೇ. ಪ್ರತಿಯೊಂದು ಹಂತದಲ್ಲೂ ಕಣ್ಣು ಸಾಕ್ಷಿ ಭಾವನೆ ಹೊಂದಿದಾಗ ಕಣ್ಣು ಒಂದೇ, ಕಣ್ಣು ಅಚಲ. ಆದ್ರೆ ವಸ್ತುಗಳು ಹಲವಾರು ಇರುತ್ತೆ. ವಸ್ತುಗಳಲ್ಲಿ ಬದಲಾವಣೆ ಇರುತ್ತೆ, ಕಣ್ಣಲ್ಲಿ ಬದಲಾವಣೆ ಇಲ್ಲ. ಸ್ಥೂಲ ವಸ್ತುಗಳಲ್ಲಿ ಬದಲಾವಣೆ ಆದ್ರೂ ಕಣ್ಣುಗಳು ಅದೇ ಕಣ್ಣು ಆ ಬದಲಾವಣೆಗಳನ್ನು ನೋಡ್ತಾ ಆ ಬದಲಾವಣೆಗಳನ್ನ ಗುರ್ತಿಸುತ್ತೆ. ಸೊ ಇದರಲ್ಲಿ ಏಕ ಅನೇಕ ವಿವೇಕ ಇದೆ. ಕಣ್ಣು ಒಂದು, ಮತ್ತೆ ವಸ್ತುಗಳು ಅನೇಕ, ಮತ್ತೆ ವಸ್ತುಗಳು ಬದಲಾಗ್ತಾ ಇರತ್ತೆ. ಕಣ್ಣೆದುರಿಗೆ ಈಗ ಲ್ಯಾಪ್ಟಾಪ್ ಇದೆ, ಫೋನ್ ಇದೆ, ಪುಸ್ತಕ ಇದೆ, ಕುರ್ಚಿ ಇದೆ, ಅಲ್ಲೊಂದು ಹ್ಯಾಂಡ್ ಬ್ಯಾಗ್ ಇದೆ, ಬೇರೆ ಬೇರೆ ವಸ್ತುಗಳು ಗುರ್ತಿಸತ್ತೆ. ಆದ್ರೆ ಕಣ್ಣು ಒಂದೇ. ವಸ್ತುಗಳು ಬದಲಾಗ್ತಾ ಇದೆ, ಕಣ್ಣು ಬದಲಾಗ್ತಾ ಇಲ್ಲ. ಅದೇ ಕಣ್ಣು ಎಲ್ಲವನ್ನು ನೋಡ್ತಾ ಇದೆ. ಸೊ ಸತ್ಯ ಮಿಥ್ಯ ವಿವೇಕ ಅದರಲ್ಲೇ ಬಂದ್ಬಿಡ್ತು. ಏಕ ಅನೇಕ ವಿವೇಕ, ಸತ್ಯ ಮಿಥ್ಯ ವಿವೇಕ, ಆತ್ಮ ಅನಾತ್ಮ ವಿವೇಕ ಅದಲ್ಲೂ ಬಂದಿದೆ. ಯಾವುದು ಯಾವುದನ್ನ ನೋಡ್ತಾ ಇದೆ? ಕಣ್ಣು ಸ್ಥೂಲ ವಸ್ತುವನ್ನ ನೋಡ್ತಾ ಇದೆಯೋ, ಸ್ಥೂಲ ವಸ್ತು ಕಣ್ಣನ್ನು ನೋಡ್ತಾ ಇದೆಯೋ? ಕಣ್ಣು ಸ್ಥೂಲ ವಸ್ತುವನ್ನ ನೋಡ್ತಾ ಇದೆ. ಅಂದ್ರೆ ಏನಾಯ್ತು? ಕಣ್ಣು ಆತ್ಮ ಅಂದ್ರೆ ಚೇತನ ತುಂಬಿದಂತಹ ಒಂದು ಇಂದ್ರಿಯ. ಅದರಿಂದ ಅದು ಆತ್ಮ. ಆತ್ಮ ಅನಾತ್ಮವನ್ನ ಗುರ್ತಿಸುತ್ತೆ, ಬೇರ್ಪಡಿಸಬೇಕು. ಕಣ್ಣು ವಸ್ತುವಲ್ಲ, ವಸ್ತು ಅನಾತ್ಮ, ಕಣ್ಣು ಆತ್ಮ. ಆತ್ಮ ಅನಾತ್ಮ ವಿವೇಕ ಮೂರು ಬಂದ್ಬಿಡ್ತದ್ರಲ್ಲಿ. ಒಂದೇ ಶ್ಲೋಕದಲ್ಲಿ ಮೂರು ರೀತಿ ವಿವೇಕಗಳು ಬಂದ್ಬಿಟ್ಟಿದೆ. ಹಲವಾರು ವಿವೇಕಗಳು ಇದ್ರಲ್ಲಿ ಬರುತ್ತೆ, ಆದ್ರೆ ಈ ಮೂರನ್ನು ತೆಗೆದುಕೋಬಹುದು. ಅದೇ ರೀತಿ ಮನಸ್ಸು ಕೂಡ ಒಂದು, ಯೋಚನೆಗಳು ಬದಲಾಗ್ತಾ ಇರುತ್ತೆ, ಯೋಚನೆಗಳು ಹಲವಾರು, ಯೋಚನೆಗಳು ಕ್ಷಣಿಕ, ಮನಸ್ಸು ಸ್ಥಿರ ಅನ್ನೋದು ನೋಡ್ತಾ ಇರೋದು ಸ್ಥಿರ ಅನ್ನೋದು ಗೊತ್ತಾಗತ್ತೆ. ಸಾಕ್ಷಿ. ಸೊ ಹೀಗೆ ಈ ಸಾಕ್ಷಿ ಒಂದೇ ಏನು ಬದಲಾಗದೆ ಹಾಗೆ ಉಳಿದು ಎಲ್ಲವನ್ನು ಸ್ಥಿರವಾಗಿ, ನಿಶ್ಚಲವಾಗಿ, ಅಚಲವಾಗಿ ನೋಡ್ತಾ ಇರುವಂತ, ಗಮನಿಸ್ತಾ ಇರುವಂತ ಒಂದು ಚೈತನ್ಯ. ಆದ್ರಿಂದ ಸಾಕ್ಷಿಯ ವ್ಯಾಖ್ಯಾನ ಏನು? ಸಾಕ್ಷಿಯ ವ್ಯಾಖ್ಯಾನ, ಸಾಕ್ಷಿ ದೃಕ್ವಿಷಯ ವಿವೇಕ 5ನೇ ಶ್ಲೋಕದಲ್ಲಿ ಹೇಳ್ತಾರೆ, ನ ಉದೇತಿ ನ ಅಸ್ತಮೇತಿ. ಸೂರ್ಯ ಉದಯಿಸೋ ಹಾಗೆ, ಮುಳುಗೋ ಹಾಗೆ ಸಾಕ್ಷಿ ಉದಯಿಸಲ್ಲ, ಮುಳುಗೋದಿಲ್ಲ. ನ ವೃದ್ಧಿಂ ಯಾತಿ ನ ಕ್ಷಯಂ. ವೃದ್ಧಿ ಆಗಲ್ಲ, ಬೆಳೆಯೋದಿಲ್ಲ, ಅಥವಾ ಕ್ಷೀಣವಾಗಲ್ಲ, ಕ್ಷಯವಾಗೋದಿಲ್ಲ. ಸ್ವಯಂ ವಿಭಾತ್ಯತಾನ್ಯಾನಿ. ಸ್ವಯಂ ವಿಭಾತಿ, ಸ್ವಂತವಾಗಿ ತನ್ನಷ್ಟಿಕ್ತಾನೆ ಪ್ರಕಾಶಮಾನವಾಗಿರೋದ್ರಿಂದ, ಸ್ವಯಂ ಪ್ರಕಾಶವಾದಂತಹ ಈ ಸಾಕ್ಷಿಯ ಬೆಳಕು, ಚೇತನ, ಅನ್ಯಾನಿ ಭಾಸಯೇತ್ ಸಾಧನಂ ವಿನಾ. ಸಾಧನಂ ವಿನಾ, ಬೇರೆ ಯಾವುದೇ ಸಾಧನೆ ಇಲ್ಲದೆ, ಉಪಕರಣವಿಲ್ಲದೆ, ಅನ್ಯಾನಿ ಭಾಸಯೇತ್, ಪ್ರತಿಯೊಂದು ಮಿಕ್ಕ ವಸ್ತುಗಳು ಅಂದ್ರೆ ಜಗತ್ತನ್ನೆಲ್ಲ ಬೆಳಗತ್ತೆ. ಸ್ವಯಂ ಪ್ರಕಾಶವಾದಂತಹ ಸಾಕ್ಷಿ ಉದಯಿಸೋಲ್ಲ, ಮುಳುಗಲ್ಲ, ಬೆಳೆಯಲ್ಲ,
ಕ್ಷೀಣವಾಗಲ್ಲ. ತಾನೇ ಸ್ವಯಂ ಪ್ರಕಾಶವಾಗಿರೋದ್ರಿಂದ ಬೇರೆ ಯಾವುದೇ ಆಧಾರವಿಲ್ಲದೆ ತಾನು ಎಲ್ಲವನ್ನು, ಎಲ್ಲ ವಸ್ತುಗಳನ್ನು, ಎಲ್ಲ ಜೀವವನ್ನು ಬೆಳಗತ್ತೆ. ಇದು ಸಾಕ್ಷಿಯ ವ್ಯಾಖ್ಯಾನ ದೃಗ್ದೃಶ್ಯ ವಿವೇಕದ ಪ್ರಕಾರ. ಸ್ವಯಂ ಪ್ರಕಾಶವಾಗಿರೋದ್ರಿಂದ ಸಾಕ್ಷಿಯನ್ನ ನೋಡೋದಿಕ್ಕೆ ಯಾರಿರ್ತಾರೆ? ಯಾರೂ ಇರೋದಿಕ್ ಸಾಧ್ಯ ಇಲ್ಲ. ತಾನೇ ಸಾಕ್ಷಿ. ಆದ್ರಿಂದ ಸುಖ ಆಗ್ಲಿ, ದುಃಖ ಆಗ್ಲಿ, ಯಶಸ್ಸಾಗ್ಲಿ, ಸೋಲಾಗ್ಲಿ, ಲಾಭ ಆಗ್ಲಿ, ನಷ್ಟ ಆಗ್ಲಿ, ಬೇಸರ ಆಗ್ಲಿ, ಲವಲವಿಕೆ ಆಗ್ಲಿ, ಎಲ್ಲವನ್ನೂ ಸಾಕ್ಷಿ ಬೆಳಗತ್ತೆ. ಇದರಲ್ಲಿ ಒಂದು ತತ್ವ ಇದೆ. ಯಶಸ್ಸು, ಸೋಲು ಬಂದು ಹೋಗುವಂತಹ ಒಂದು ಘಟನೆ ಅಥವಾ ಒಂದು ಅನುಭವ. ಸಾಕ್ಷಿ ಅದನ್ನು ವೀಕ್ಷಿಸುತ್ತೆ, ಅದನ್ನು ಬೆಳಗತ್ತೆ. ಆದ್ರಿಂದ ಸೋಲು, ಯಶಸ್ಸು ಮಿಥ್ಯ. ಸುಖ, ದುಃಖ ಬಂದು ಹೋಗತ್ತೆ. ಸುಖ ಯಾವಾಗ್ಲೂ ಇರೋದಿಲ್ಲ, ಇಲ್ಲವೇ ದುಃಖವೂ ಕೂಡ ಯಾವಾಗ್ಲೂ ಇರೋದಿಲ್ಲ. ಸುಖವೂ ಬಂದು ಹೋಗತ್ತೆ, ದುಃಖವೂ ಬಂದು ಹೋಗುತ್ತೆ. ಆದ್ರಿಂದ ಸುಖ, ದುಃಖ ಎರಡು, ಬೋತ್ ದಿ ಆಪೋಸಿಟ್ಸ್ ಆರ್ ಮಿಥ್ಯ. ಹಾಗೆ ಲಾಭ ನಷ್ಟ ಕೂಡ ವ್ಯಾಪಾರದಲ್ಲಿ ಸದಾ ಲಾಭ ಇರೋದು ಅಸಾಧ್ಯ, ಸದಾ ನಷ್ಟವಾಗಿರೋದು ಅಸಾಧ್ಯ. ಲಾಭ ಕೂಡ ಬಂದು ಹೋಗುತ್ತೆ, ನಷ್ಟ ಕೂಡ ಬಂದು ಹೋಗುತ್ತೆ, ಅದು ಮಿಥ್ಯ. ಇದೆಲ್ಲವನ್ನೂ, ಎಲ್ಲಾ ದ್ವಂದ್ವ ಭಾವನೆಗಳನ್ನು ಬೆಳಗಿಸುವಂತಹ ಸಾಕ್ಷಿಯೊಂದೇ ಸತ್ಯ. ಯಾಕೆ ಅಂದ್ರೆ ಅದು ಸ್ವಯಂ ಪ್ರಕಾಶ. ಎಲ್ಲಿ ಸ್ವಯಂ ಪ್ರಕಾಶ ಆಗಿರೋದ್ರಿಂದ ಅದನ್ನ ಬೆಳಗಿಸೋಕೆ ಮತ್ತೊಂದು ಪ್ರಕಾಶ ಇಲ್ಲ. ಮಿಕ್ಕೆಲ್ಲ ವಸ್ತುಗಳನ್ನು, ಇಡೀ ಜಗತ್ತನ್ನ ತಾನು ಬೆಳಗತ್ತೆ ಎನ್ನುವಂಥ ವಿಚಾರ ಈ ವಿಚಾರದಲ್ಲಿ ಇದೆ, ಈ ಶ್ಲೋಕದಲ್ಲಿ ಇದೆ. ಸೊ ಆದ್ರಿಂದ ಈಗ ಈ ವಿಚಾರದಲ್ಲಿ ನಾವು ಸಾಕ್ಷಿಯ ಕಥೆ ಯಾವಾಗ ಪ್ರಾರಂಭ ಆಗತ್ತೆ, ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ವಿಚಾರ ನೋಡಿದ್ರೆ, ಸಾಕ್ಷಿ ಅನ್ನೋ ಬೆಳಕು ಪ್ರತಿಫಲನಗೊಂಡಾಗ ಸೂಕ್ಷ್ಮ ಶರೀರದಲ್ಲಿ, ಬುದ್ಧಿಯಲ್ಲಿ, ಅಲ್ಲಿ ಮೊದಲನೆಯ ಜನನ ಜೀವದ್ದು. ಅಲ್ಲಿಂದ ಕಥೆ ಪ್ರಾರಂಭ. ಆ ನಂತರ ಅಹಂಕಾರ ದೇಹದೊಂದಿಗೆ, ಚಿದಾಭಾಸದೊಂದಿಗೆ, ಸಾಕ್ಷಿಯೊಂದಿಗೆ ಗುರುತಿಸ್ಕೊಂಡಾಗ ಜಗತ್ತು ಉತ್ಪತ್ತಿಯಾಗತ್ತೆ, ಜೀವ ಜಗತ್ತು ಉತ್ಪತ್ತಿಯಾಗತ್ತೆ. ಜೀವ ಜಗತ್ತು ಉತ್ಪತ್ತಿಯಾದಾಗ ಜೀವದಲ್ಲಿ 3 ಅವಸ್ಥೆಗಳ ಅನುಭವ ಆಗುತ್ತೆ: ಎಚ್ಚರ, ಕನಸು, ಗಾಢನಿದ್ರೆ. ಈ 3ರಲ್ಲೂ ಸೂಕ್ಷ್ಮ ಶರೀರ ಅನುಭವ ಆಗ್ತಾ ಇದ್ದಂಗೆ ಒಂದು ಅವಸ್ಥೆಯಿಂದ ಇನ್ನೊಂದು ಅವಸ್ಥೆಗೆ ಪ್ರಯಾಣ ಬಳಸ್ತಾ ಇರುತ್ತೆ, ಯಾವುದೇ ಅಂತರವಿಲ್ಲದೆ ಸುಗಮವಾಗಿ ಸೂಕ್ಷ್ಮ ಶರೀರ ಒಂದೇ ಬಳಸ್ತಾ ಇರುತ್ತೆ. ಆದರೆ ಈ ವಿಚಾರದಲ್ಲಿ ನಿದ್ದೆಯ ಅನುಭವ, ನಿದ್ದೆಯ ಶೂನ್ಯ ಲೋಕ, ಕನಸಿನ ಸೂಕ್ಷ್ಮ ಲೋಕ, ಎಚ್ಚರದ ಸ್ಥೂಲ ಲೋಕ ಎಲ್ಲವೂ ಕಲ್ಪನೆ ಅಂತ ದೃಗ್ದೃಶ್ಯ ವಿವೇಕ ಹೇಳ್ತಾ ಇದೆ. ಅದರಲ್ಲಿ ಕಲ್ಪನೆ ಅಂತ ಹೇಳಿದ್ದಲ್ದೆ ಅದಕ್ಕೊಂದು ಮಾರ್ಗ ಕೂಡ ಹುಡುಕಿದೆ. ಕಲ್ಪನೆಯಿಂದ ಸತ್ಯಕ್ಕೆ ಹೋಗ್ಬೇಕು. ಯಾವುದು ಬದಲಾಗ್ತಾ ಇರುತ್ತೋ ಅದು ಮಿಥ್ಯ. ಸತ್ಯ ಅನ್ನೋದು ಸದಾಕಾಲ ಇರುವಂತಹದ್ದು, ಸ್ವಯಂ ಪ್ರಕಾಶಿತವಾಗಿರುವಂತಹದ್ದು. ಸೊ ಕಲ್ಪನೆಯಿಂದ, ಸಾಕ್ಷಿ ಭಾವದಿಂದ ಸಾಕ್ಷಿಯ ಬೆಳಕಿಗೆ ಹೋಗಬೇಕು. ಕಣ್ಣು ನಾನ್ ನೋಡ್ತಾ ಇದ್ದೀನಿ ಅನ್ನೋದು ಸಾಕ್ಷಿಯ ಭಾವ. ಮನಸ್ಸು ನಾನು ಇಂದ್ರಿಯಗಳನ್ನ, ದೇಹವನ್ನ ಗಮನಿಸ್ತಾ ಇದ್ದೀನಿ ಅನ್ನೋದು ಸಾಕ್ಷಿ ಭಾವ.
ಆದ್ರೆ ಆ ಸಾಕ್ಷಿ ಮನಸ್ಸಿನ ಏರುಪೇರುಗಳನ್ನ, ಮನಸ್ಸಿನ ಭಾವನೆಗಳನ್ನ ಗಮನಿಸ್ತಾ ಇದೆಯಲ್ಲ, ಅದು ನಿಜವಾದ ಸಾಕ್ಷಿಯ ಬೆಳಕು. ಆ ಸಾಕ್ಷಿಯ ಬೆಳಕು ಪ್ರಜ್ವಲವಾಗಿದೆ, ಸ್ವಯಂ ಪ್ರಕಾಶವಾಗಿದೆ. ಬೇರೆ ಯಾವುದೋ ಬಾಹ್ಯ ಸಾಧನೆ ಆಧಾರವಿಲ್ಲದೆ ಎಲ್ಲವನ್ನು ಬೆಳಗಿಸುವಂತಹ ಒಂದು ಶಕ್ತಿ, ಒಂದು ಸಹಜ ಕ್ರಿಯೆಯಲ್ಲಿ ಅದು ಸದಾ ತೊಡಗ್ತಾ ಇರುತ್ತೆ, ಸದಾ ಬೆಳಕನ್ನ ಚೆಲ್ತಾ ಇರುತ್ತೆ. ಆ ಬೆಳಕನ್ನ ಗುರ್ತಿಸೋದು ಅಷ್ಟೇ ನಮ್ಮ ಕೆಲಸ, ನಮ್ಮ ಸಾಧನೆಯ ಫಲ. ಯಾಕೆಂದ್ರೆ ಸಾಧನೆಯೆಲ್ಲ ಏನು ಅಂದ್ರೆ ಕಲ್ಪನಾ ಪ್ರಪಂಚವನ್ನ ಕಲ್ಪನೆ ಅಂತ ಗುರ್ತಿಸೋದು. ಅಜ್ಞಾನ ಏನು? ಕಲ್ಪನೆಯ ಪ್ರಪಂಚವನ್ನ ನಿಜ ಅಂತ ಭಾವಿಸೋದು. ಸೊ ಅಜ್ಞಾನದಿಂದ ಜ್ಞಾನಕ್ಕೆ, ಕಲ್ಪನಾ ಪ್ರಪಂಚದಿಂದ ವಾಸ್ತವಿಕತೆಗೆ, ಬೆಳಕಿನ ಪ್ರಪಂಚಕ್ಕೆ. ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಸಾಕ್ಷಿಯ ಕತೆ ಪ್ರಾರಂಭ ಆಗೋದು ಸಾಕ್ಷಿಯ ಭಾವದಿಂದ, ಸಾಕ್ಷಿಯ ಕತೆ ಅಂತ್ಯ ಆಗೋದು ಆ ಜ್ಞಾನದ ಅರಿವಿನಿಂದ. ನನಗೆ ಸ್ವಂತ ಅಸ್ತಿತ್ವ ಇಲ್ಲ, ಈ ದೇಹ ಮನಸ್ಸು ಬುದ್ಧಿ ಅಸ್ತಿತ್ವದಲ್ಲಿರೋದು ಬಾಡ್ಗೆಯಿಂದ, ಬಾಡ್ಗೆ ರೂಪದಲ್ಲಿ. ಬೆಳಕನ್ನ ಬಾಡ್ಗೆಯಾಗಿ ತೆಗೆದುಕೊಂಡಿದ್ದೀನಿ ಸಾಕ್ಷಿಯಿಂದ ಎನ್ನುವ ಅರಿವು ಬಂದಾಗ ಸಾಕ್ಷಿ, ಅಹಂಕಾರ ತನ್ನ ಚೇಷ್ಟೆಯನ್ನ ಬಿಡುತ್ತೆ. ಆ ಚೇಷ್ಟೆ ನಡೀತಾ ಇದ್ರು ಅದರ ಅರಿವು ನಮಗಾಗಿ, ಆ ಚೇಷ್ಟೆಯಿಂದ ನಾವು ಪ್ರಭಾವಿತರಾಗದೆ, ನಮ್ಮ ಮನಸ್ಸು ಜೀವನ ಅಲ್ಲೋಲ ಕಲ್ಲೋಲವಾಗದೆ ಸದಾ ಸಾಕ್ಷಿಯಲ್ಲಿಯೇ ನೆಲೆಸುವಂತಹ ಒಂದು ಸ್ಥಿರವಾದಂತಹ ಒಂದು ಜೀವನ ನಮ್ಮದಾಗಿರುತ್ತೆ. ಈ ಒಂದು ವಿಚಾರ ದೃಕ್ದೃಶ್ಯ ವಿವೇಕದಿಂದ ಪ್ರೇರಿತವಾಗಿ, ಈ ದೃಕ್ದೃಶ್ಯ ವಿವೇಕಕ್ಕೆ, ಅದರಲ್ಲಿನ ತತ್ವಕ್ಕೆ, ಮತ್ತೆ ಅದರಲ್ಲಿ ದೃಕ್ದೃಶ್ಯ ವಿವೇಕದ ಆಚಾರ್ಯರಿಗೆ, ನನ್ನ ಕಾರಣ ಗುರುಗಳಾದಂತಹ ಶ್ರೀ ಪ್ರಭುಜಿ ಅವರಿಗೆ, ನಿಸರ್ಗದತ್ತ ಮಹಾರಾಜ್ ಅವರಿಗೆ, ರಮಣ ಮಹರ್ಷಿಗಳಿಗೆ, ಎಲ್ಲಾ ಜ್ಞಾನಿಗಳಿಗೂ ಈ ಸತ್ಸಂಗ ಅರ್ಪಿಸುವುದರ ಮೂಲಕ ಇವತ್ತಿನ ಈ ಸತ್ಸಂಗವನ್ನ ಈ ಪ್ರಾರ್ಥನೆಯಿಂದ, ಈ ಅರ್ಪಣೆಯೊಂದಿಗೆ ಮಂಗಳ ಹಾಡ್ತೇನೆ. ಓಂ ತತ್ಸತ್.